ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಲಾಸ್ಟ್ ವಿಡಿಯೋಸಲ್ಲಿ ನೀವು ಲೆಕ್ಚರ್ಸ್, ಪ್ರತಿಯೊಂದು ಚಾಪ್ಟರ್ ಲೆಕ್ಚರ್ಸ್ ನಾವು ಕೊಟ್ಟಿದ್ದೀವಿ. ಐ ಹೋಪ್ ನೀವೆಲ್ಲರೂ ಓದಿದ್ದೀರಾ ಅಂತಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ಎಕ್ಸಾಮಿನೇಷನ್ ಹತ್ರಕ್ಕೆ ಬರ್ತಾ ಇರೋದ್ರಿಂದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಇಂಪಾರ್ಟೆಂಟ್ ಮಾಡೆಲ್ ನ್ಯೂಮರಿಕಲ್ಸ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಯಾವುದರಲ್ಲಿ ಅಂತಂದಾಗ ಮಾಸ್ಟರ್ ಪ್ರೀವಿಯಸ್ ಇಯರ್ ಕ್ವಶನ್ ಸೀರೀಸಲ್ಲಿ. ಸೊ ಈ ಒಂದು ಚಾಪ್ಟರ್ಲಿ, ಈ ಒಂದು ವಿಡಿಯೋಸಲ್ಲಿ ನಿಮಗೆ 1.5 ಅವರಲ್ಲಿ ನಿಮಗೆ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು, ಇಲ್ಲ 5 ಮಾರ್ಕ್ಸ್ ಡೆರಿವೇಷನ್ಸ್ನ ಎಕ್ಸ್ಪ್ಲೈನ್ ಮಾಡಿ ಇಂಪಾರ್ಟೆಂಟ್ ನ್ಯೂಮರಿಕಲ್ ಮಾಡೆಲ್ಸ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೊರಡ್ತೀನಿ. ಸೊ ಇದನ್ನ ಮಿಸ್ ಮಾಡ್ದಿರೋ ಓದಿ ನಿಮ್ಮ ಕಾನ್ಫಿಡೆನ್ಸ್ ಆಟೋಮೆಟಿಕಲಿ ರೈಸ್ ಆಗುತ್ತೆ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಈ ಮಾಸ್ಟರ್ PYQ ಸೀರೀಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬಾ ಯೂಸ್ ಆಗಿರುತ್ತೆ. ಸೊ ಇನ್ನು ಲೇಟ್ ಮಾಡ್ದಿರಾ, ನಮಗೆ ಟೈಮ್ ಕಡಿಮೆ ಇರೋದ್ರಿಂದ ಇವಾಗ ಸ್ವಲ್ಪ ಸ್ಪೀಡಾಗೂ ಇರುತ್ತೆ ವಿಡಿಯೋ ಅಲ್ಲಿ ಎಕ್ಸ್ಪ್ಲನೇಷನ್ನು. ಸೊ ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೊಳ್ಳಿ, ನೀಟಾಗೆ ಅರ್ಥ ಆಗುತ್ತೆ. ನಿಮಗೆ ಬೋರ್ಡಲ್ಲಿ ಯಾವ ಪಾಯಿಂಟ್ ಬರೆದ್ರೆ ಏನು ಮಾರ್ಕ್ಸ್ ಬರುತ್ತೋ, ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ, ಅದೇ ರೀತಿ ಇದನ್ನ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಪ್ರಕಾರ ನಾನು ನಿಮಗೆ ಈ ಒಂದು ಕಾನ್ಸೆಪ್ಟ್ಸ್ನ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮಿಸ್ ಮಾಡ್ದಿರಾ ಓದಿ, ಡೆಫಿನೆಟ್ ಆಗಿ ಒಂದು ನಿಮಗೆ ಗೊತ್ತಿಲ್ಲದಿರತಕ್ಕಂಥ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಓಕೆ, ಸೊ ಲೆಟ್ ಅಸ್ ವೆಲ್ಕಮ್ ಟು ದ series. In that first one, let us see what are the properties of the electric charge ಅಂತ ನಿಮಗೆ 3 ಮಾರ್ಕ್ಸ್ಗೆ ಕೇಳ್ತಾರೆ. ನಿಮಗೆ ಜನರಲ್ ಆಗಿ ಅದಕ್ಕೆ ಏನು ಬರೀಬೇಕು ನೀವು ಅಂತಂದಾಗ, ಫಸ್ಟ್ ಒನ್ there are 3 ಪ್ರಾಪರ್ಟೀಸ್ ಅಂತ ಹೇಳ್ತೀರಾ. ಫಸ್ಟ್ ಒನ್ ಈಸ್ ಚಾರ್ಜ್ ಈಸ್ ಕ್ವಾಂಟೈಸ್ಡ್ ಅಂತ ಹೇಳ್ತಾರೆ. ಚಾರ್ಜ್ ಈಸ್ ಕ್ವಾಂಟೈಸ್ಡ್. ಚಾರ್ಜಸ್ ಕ್ಯಾನ್ ಬಿ ಆಡೆಡ್. ಚಾರ್ಜಸ್ ಕ್ಯಾನ್ ಬಿ ಆಡೆಡ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ನಿಮಗೆ ನೆಕ್ಸ್ಟ್ ಒನ್ ವಿ ಕ್ಯಾನ್ ಸೇ ಈಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತನೂ ಹೇಳ್ಬೋದು. ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಆರ್ ಚಾರ್ಜ್ ಈಸ್ ಕನ್ಸರ್ವ್ಡ್ ಅಂತನೂ ಹೇಳ್ತೀರ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಗೋ ವಿತ್ the next one, that is what are the methods ಅಂತ ನಿಮಗೆ 3 ಮಾರ್ಕ್ಸ್ ಕೇಳ್ತಾರೆ. ನಿಮಗೆ ಮೆಥಡ್ಸ್ ಆಫ್ ಚಾರ್ಜಿಂಗ್. ಮೆಥಡ್ಸ್ ಆಫ್ ಚಾರ್ಜಿಂಗ್. ಎ ಬಾಡಿ ಕ್ಯಾನ್ ಬಿ ಚಾರ್ಜ್ಡ್. ಎ ಬಾಡಿ ಕ್ಯಾನ್ ಬಿ ಚಾರ್ಜ್ಡ್ ಬೈ 3 ಮೆಥಡ್ಸ್ ಅಂತ ಹೇಳ್ತಾರೆ. ಬೈ 3 ಮೆಥಡ್ಸ್. ವಾಟ್ ಆರ್ ದೇ? ವಾಟ್ ಆರ್ ದೇ ಅಂತಂದಾಗ ದೇ ಆರ್, ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್ ಬೈ ಫ್ರಿಕ್ಷನ್ ಅಂತ ಹೇಳ್ತಾರೆ. ಬೈ ಫ್ರಿಕ್ಷನ್. ಅಂಡ್ ಸೆಕೆಂಡ್ ಒನ್ ಬೈ ಕಂಡಕ್ಷನ್ ಅಂತ ಹೇಳ್ತಾರೆ. ಬೈ ಕಂಡಕ್ಷನ್. ಥರ್ಡ್ ಒನ್ ಬೈ ಇಂಡಕ್ಷನ್. ಬೈ ಇಂಡಕ್ಷನ್. ನೀವು ಎಲ್ಲ ಡೀಟೇಲ್ ಬೇಕು ಅಂತಂದಾಗ ನೀವು ಲೆಕ್ಚರ್ ವಿಡಿಯೋಸ್ನ ಫಾಲೋ ಮಾಡಿ, ಡೆಫಿನೆಟ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್. ಬಿಫೋರ್ ಗೋಯಿಂಗ್ ಟು ಸಿ ದ ನೆಕ್ಸ್ಟ್ ಒನ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಕೂಲಮ್ಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಇವೆಲ್ಲ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಭಾರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕೂಲಮ್ಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಕೂಲಮ್ಸ್ ಇನ್ವರ್ಸ್ ಸ್ಕ್ವೇರ್ ಲಾ ಏನು ಹೇಳುತ್ತಿದ್ದು ನಿಮಗೆ ಅಂತಂದಾಗ, ವೆನೆವರ್ ವಿ ಹ್ಯಾವ್ ದ 2 ಚಾರ್ಜಸ್ Q1 and Q2 separated by some distance r, okay, ಅವೆರಡರ ಮಧ್ಯದಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಫೋರ್ಸ್ ಆಫ್ ರಿಪಲ್ಷನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್ ಅಂತ ಹೇಳ್ತಾರೆ. ನಾವು ಸಿ ಹಿಯರ್, ಇಫ್ F ಈಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್, ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರೆಪಲ್ಷನ್, force of attraction or repulsion, then we can write F is directly proportional to Q1 Q2. F is inversely proportional to R square anta heltare. By combining these things we can write F directly proportional to Q1 Q2 divided by R square anta baribodu. Therefore, you can write, removing the proportionality, I can write some constant Q1 Q2 divided by R square into K ಅಂತ ಬರಿಬೋದು. R K ಅನ್ನೋದು ಏನು ಅಂತಂದಾಗ 4 pi epsilon naught into Q1 Q2 divided by R square ಅಂತ ಹೇಳ್ತಾರೆ. This is the Coulomb's inverse square law. ಇದನ್ನ ನಿಮಗೆ 3 ಮಾರ್ಕ್ಸ್ ಕೇಳ್ತಾರೆ. Coulomb's law in vector form ಅಂತ ಹೇಳ್ತಾರೆ. Coulomb's law in
ವೆಕ್ಟಾರ್ ಫಾರ್ಮ್. ವಾಟ್ ಈಸ್ ದಿಸ್ ಕೂಲಮ್ಸ್ ಲಾ ಇನ್ ವೆಕ್ಟಾರ್ ಫಾರ್ಮ್ ಅಂತ ಬಂದಿದ್ದಾಗ ನಿಮಗೆ ನೋಡಿ ಎಷ್ಟು ಸಿಂಪಲ್ ಆಗಿ ಹೇಳ್ಬೋದು ನಾವು ಅಂತಂದಾಗ ನೋಡಿ ಇಲ್ಲಿ Q1 ಅಂಡ್ Q2 ಆರ್ ದ ಟೂ ಚಾರ್ಜಸ್. ಈ ಎರಡು ಚಾರ್ಜಸ್ನ ಪಾಯಿಂಟ್ O ಇಂದ ಅಬ್ಸರ್ವ್ ಮಾಡ್ತಾ ಇದೀವಿ. ನೋಡಿ ನಾನು ಏನು ಬರಿತಾ ಇದ್ದೀನೋ ಅಷ್ಟು ಮಾತ್ರ ಬರೆದ್ರೆ ನಿಮಗೆ ಡೆಫಿನೆಟ್ ಆಗಿ ಔಟ್ ಆಫ್ ಔಟ್ ಎಷ್ಟು ಮಾರ್ಕ್ಸ್ ಇರುತ್ತೋ ಅಷ್ಟು ಮಾರ್ಕ್ಸ್ ನಿಮಗೆ ಅಸೈನ್ ಆಗುತ್ತೆ. ನೋಡಿ O ಅನ್ನೋ ಪಾಯಿಂಟಿಂದ Q1 ಅನ್ನೋದು R1 ಡಿಸ್ಟೆನ್ಸಲ್ಲಿರುತ್ತೆ, Q2 ಅನ್ನೋದು ನಿಮಗೆ R2 ಡಿಸ್ಟೆನ್ಸಲ್ಲಿದ್ದಾಗ Q1 ಇಂದ Q2 ಅನ್ನೋದು ನಿಮಗೆ R21 ವೆಕ್ಟಾರ್ ಅಂತ ಹೇಳ್ತಾರೆ. ನಾವು ಸಿ ಹಿಯರ್ ವಿ ಕ್ಯಾನ್ ರೈಟ್ ಕೂಲಮ್ಸ್ ಲಾ ಹೇಗೆ ಬರಿಬೋದು ನಾವು ಅಂತಂದಾಗ ಕೂಲಮ್ಸ್ ಲಾ ಕ್ಯಾನ್ ಬಿ ರಿಟನ್ ಆಸ್ F21 ವೆಕ್ಟಾರ್ ಈಸ್ ಈಕ್ವಲ್ಸ್ ಟು 1/4πε0 Q1 Q2 ಡಿವೈಡ್ ಬೈ R21 ಸ್ಕ್ವೇರ್ ಇಂಟು R21 ಕ್ಯಾಪ್ ಅಂತ ಬರಿಬೋದು. ಬಟ್ ವಿ ಕ್ಯಾನ್ ರೈಟ್ ಏನು ಬರಿಬೋದು ನಾವು ಅಂತಂದಾಗ ಅಬ್ಸರ್ವ್ ಮಾಡಿ ಇಲ್ಲಿ R21 ವೆಕ್ಟಾರ್ ಅನ್ನೋದು ನಿಮಗೆ ಮೈನಸ್ R12 ವೆಕ್ಟಾರ್ ಅಂತನೂ ಬರಿಬಹುದು. ದೇರ್ಫೋರ್ ಯು ಕ್ಯಾನ್ ರೈಟ್ F21 ವೆಕ್ಟಾರ್ನ ಹೇಗೆ ಬರಿತೀವಿ ನಾವು ಅಂತಂದಾಗ ಯು ಕ್ಯಾನ್ ಸೇ 1/4πε0 ಇಂಟು Q1 Q2 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಸೇಮ್ ಆಗಿರುತ್ತೆ, ವಿ ಕ್ಯಾನ್ ರೈಟ್ ಮೈನಸ್ R12 ವೆಕ್ಟಾರ್ ಅಂತ ಬರಿಬಹುದು. ಸರಿ, ವೆಕ್ಟಾರ್ ಅಲ್ಲ ಕ್ಯಾಪ್ ಅಂತ ಬರಿಬಹುದು. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ F21 ವೆಕ್ಟಾರ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಮೈನಸ್ F12 ವೆಕ್ಟಾರ್ ಅಂತ ಬರೀತೀರಾ. ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ. ಸೊ ದಿಸ್ ಈಸ್ ಹೌ ನ್ಯೂಟನ್ಸ್ ಥರ್ಡ್ ಲಾ ಈಸ್ ಒಬೇಡ್ ಬೈ ಕೂಲಮ್ಸ್ ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂತಂದಿದ್ದಾಗ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪ್ರೆಷನ್. ಸೊ ವಾಟ್ ಈಸ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಅಂತ ನೋಡೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ ನಿಮಗೆ ಹೇಳ್ತಾರೆ. ವಾಟ್ ಈಸ್ ದಟ್ ಅಂತಂದಾಗ ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಬ್ಸರ್ವ್ ಮಾಡಿ ಆ ಪಾಯಿಂಟ್ಸ್ನ ಸಾಧ್ಯವಾದರೆ ಬರೀರಿ, ಇಲ್ಲ ಡಯಾಗ್ರಾಮ್ನ ಪ್ಲಾಟ್ ಮಾಡೋಕ್ಕೆ ಕನ್ಸಿಡರ್ ಮಾಡಿ. ಸೊ ನೋಡಿ ಇಲ್ಲಿ ಕ್ಯಾಪಿಟಲ್ Q ಅನ್ನೋದು ಚಾರ್ಜ್ ಅಂತ ಕರೆಯೋಣ. ಲೆಟ್ ಕ್ಯಾಪಿಟಲ್ Q ಬಿ ದ ಸೋರ್ಸ್ ಚಾರ್ಜ್ ಅಂತ ಹೇಳ್ತಾರೆ. ಸೋರ್ಸ್ ಚಾರ್ಜ್ ಸಿ ಹಿಯರ್ ಆಸ್ ಶೋನ್ ಇನ್ ಫಿಗರ್. ಇದೊಂದು ಕಾಮನ್ ಪಾಯಿಂಟ್ ಅನ್ನೋದು ನಿಮಗೆ ಬರೆದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ ನಾವು. ನೋಡಿ ಇಲ್ಲಿ Q ಅನ್ನೋ ಒಂದು ಚಾರ್ಜ್ ಇರುತ್ತೆ. ಲೆಟ್ P ಬಿ ಎ ಪಾಯಿಂಟ್ ಅಟ್ ಎ ಡಿಸ್ಟೆನ್ಸ್ ಆಫ್ R ಅಂತ ಹೇಳೋಣ. ಸಪೋಸ್ ಸಿ ಹಿಯರ್ ಇಫ್ Q0 ಈಸ್ ದ ಟೆಸ್ಟ್ ಚಾರ್ಜ್, placed at the point P, then what is the force on that Q0 ಅಂತ ಹೇಳ್ತಾರೆ. Force on Q0 is given by ಏನಾಗುತ್ತೆ ನಿಮಗೆ ಅಂತಂದಾಗ ನೋಡಿ ಇಲ್ಲಿ F will become equals to ಕೂಲಮ್ಸ್ ಪ್ರಕಾರ ನಾವು ಬರೀಬೋದು 1/4πε0 ಇಂಟು Q ಇಂಟು Q0 ಡಿವೈಡ್ ಬೈ R ಸ್ಕ್ವೇರ್ ಅಂತ ಅಂದ್ಬಿಟ್ಟು. ಆದರೆ ಬೈ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ E is equals to F by Q0 ಅಂತ ಹೇಳ್ತೀವಿ. therefore E becomes equals to, ಅಬ್ಸರ್ವ್ ಮಾಡಿ ಇಲ್ಲಿ 1/Q0 ಆಚೆ ತೆಗಿತೀನಿ, Fನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇಲ್ಲಿ 1/4πε0 ಇಂಟು Q ಇಂಟು Q0 ಡಿವೈಡ್ ಬೈ R ಸ್ಕ್ವೇರ್. ಸೊ Q0 ಕ್ಯಾನ್ಸಲ್ ಆದರೆ ನಿಮ್ಗೆ E becomes equals to 1/4πε0 ಇಂಟು Q by R ಸ್ಕ್ವೇರ್ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಎ ಪಾಯಿಂಟ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಅಂತ ಹೇಳ್ತಾರೆ. ಸೊ ನಾವು ಲೆಟ್ ಅಸ್ ಹ್ಯಾವ್ ದ ಐಡಿಯಾ ಅಬೌಟ್ ವಾಟ್ ಈಸ್ ದ ಡೈಪೋಲ್ ಅಂದರೆ ಏನು ಅಂತ ನೋಡೋಣ. ನೀವೆಲ್ಲ ಓದೇ ಇರ್ತೀರಾ, ಆದರೂ ಒಂದ್ಸರಿ ನಾವು ರಿವೈಸ್ ಮಾಡ್ಕೊಳ್ಳೋಣ. ಸೊ ಡೈಪೋಲ್ ಇದೆಲ್ಲ 1 ಮಾರ್ಕ್ ಇಲ್ಲ 2 ಮಾರ್ಕ್ಸ್ ಕ್ವಶನ್ ನಿಮಗೆ ಕೇಳ್ತಾ ಇರ್ತಾರೆ. ಸಿ ಹಿಯರ್ ಇಟ್ ಈಸ್ ದ ಅರೇಂಜ್ಮೆಂಟ್ ಆಫ್ 2 ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಅಂತ ಹೇಳ್ತಾರೆ. ದ ಅರೇಂಜ್ಮೆಂಟ್ ಆಫ್ 2 ಈಕ್ವಲ್ ಅಂಡ್ ಆಪೋಸಿಟ್
charges, two equal and opposite charges separated by a finite distance ಅಂತ ಹೇಳ್ತಾರೆ. finite distance. ಸೊ ಇಲ್ಲಿ ನೋಡಿ minus q and plus q is the two equal and opposite charge separated by distance, finite distance ಅಂದರೆ 2a ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ನಾವು ಓದ್ಬೇಕಾದ್ರೆ 2 ಮಾರ್ಕ್ಸ್ಗೆ ಏನಪ್ಪ ಅಂತಂದಾಗ ವಾಟ್ ಈಸ್ ಡೈಪೋಲ್ ಮೊಮೆಂಟ್ ಆ್ಯಂಡ್ ರೈಟ್ ಇಟ್ ಯೂನಿಟ್ಸ್ ಅಂತ ಹೇಳ್ತಾರೆ. ರೈಟ್ ಇಟ್ಸ್ ಅ ಯೂನಿಟ್. ಸೊ ಡೈಪೋಲ್ ಮೊಮೆಂಟ್ ಅನ್ನೋದು ಏನು ಅಂತಂದಾಗ ಅಬ್ಸರ್ವ್ ಮಾಡಿ, ದ ಪ್ರಾಡಕ್ಟ್ ಆಫ್ magnitude of the charge and the distance between the two charges ಅಂತ ಹೇಳ್ತಾರೆ. distance between the two charges. Dipole moment is denoted by ನೋಡಿ p vector is equals to q into 2a ಅಂತ ಬರೀಬೋದು. ಸೊ ನೋಡಿ ಡೈಪೋಲ್ ಮೊಮೆಂಟ್ ವೆಕ್ಟಾರಾ ಸ್ಕೇಲಾರಾ ಅಂತ ಕೇಳ್ತಾರೆ ನಿಮಗೆ. ಸೊ ನಾವು ಹೇಳ್ತೀವಿ ಇಲ್ಲಿ ಡೈಪೋಲ್ ಮೊಮೆಂಟ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ ಅಂತ ಹೇಳ್ತಾರೆ. ವೆಕ್ಟಾರ್ ಕ್ವಾಂಟಿಟಿ. ಸೊ ವಾಟ್ ಈಸ್ ದ SI ಯೂನಿಟ್ ಆಫ್ ಡೈಪೋಲ್ ಮೊಮೆಂಟ್? ಅಬ್ಸರ್ವ್ ಮಾಡಿ, 1 ಮಾರ್ಕ್ ಕ್ವಶನ್ ಹೆಲ್ಪ್ ಆಗುತ್ತೆ ನಿಮಗೆ. SI ಯೂನಿಟ್ ಆಫ್ ಡೈಪೋಲ್ ಮೊಮೆಂಟ್ ಈಸ್ ಏನಾಗತ್ತೆ ನೋಡಿ ಇಲ್ಲಿ ಕೂಲಮ್ ಮೀಟರ್ ಅಂತ ಹೇಳ್ತಾರೆ. ಕೂಲಮ್ ಮೀಟರ್. ಅಷ್ಟೇ ಅಲ್ಲ, ನಿಮಗೆ ವಾಟ್ ಈಸ್ ದ ಡೈರೆಕ್ಷನ್ ಅಂತ ಕೇಳಿದ್ದಾಗ ಡೈರೆಕ್ಷನ್ is always from ನೆಗೆಟಿವ್ ಚಾರ್ಜ್. 1 ಮಾರ್ಕ್ ಕ್ವಶನ್ ಇದೆಲ್ಲ ನಿಮಗೆ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್ ಅಂತ ಹೇಳ್ಬೋದು ನಾವು. ಸೊ ಇದನ್ನು ಬೇಸ್ ಮಾಡಿಕೊಂಡು ನಮಗೆ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ ನಮಗೆ ಕೇಳ್ತಾರೆ. ಏನು ಅಂತಂದಾಗ ಯಾವಾಗಾದರೂ ಒಂದು ಡೈಪೋಲ್ನ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದಾಗ ಅದು ಟಾರ್ಕ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳುತ್ತೆ. ಆ ಟಾರ್ಕ್ ಎಷ್ಟಿರುತ್ತೆ ಅಂತಂದ್ಬಿಟ್ಟು ಕೇಳ್ತಾರೆ. ಸೊ ಇದಕ್ಕೆ ಆನ್ಸರ್ ಏನು ಬರುತ್ತೆ ನಿಮಗೆ? ಹೇಗೆ ಮಾಡ್ಬೋದು ನೋಡಿ, ಇಲ್ಲಿ ಒಂದೇ ಒಂದು ಸಿಂಪಲ್ ಆಗಿ ಒಂದು ಸೆಂಟೆನ್ಸ್ ಬರೀರಿ. ಕನ್ಸಿಡರ್ ಎ ಡೈಪೋಲ್ ಮೊಮೆಂಟ್. ಡೈಪೋಲ್ ಮೊಮೆಂಟ್ ಎಷ್ಟಿರುತ್ತೆ ನಿಮಗೆ ಅಂತಂದರೆ P ಈಸ್ ಈಕ್ವಲ್ಸ್ ಟು Q ಇಂಟು 2a ಅಂತ ಬರಿಬಹುದು ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಆಸ್ ಶೋನ್ ಇನ್ ಫಿಗರ್ ಅಂತ ಹೇಳ್ಬೋದು ನಾವು. ಅಬ್ಸರ್ವ್ ಮಾಡಿ, ಯೂನಿಫಾರ್ಮ್ ಫೀಲ್ಡ್ನ ನಾವು ಯಾವತ್ತಿಗೆ ಆಗಲಿ ಈಕ್ವಿಡಿಸ್ಟೆಂಟ್ ಪ್ಯಾರಲಲ್ ಲೈನ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ. ಅಷ್ಟೇ ಅಲ್ಲ, ಇದು ನಿಮಗೆ -q ಚಾರ್ಜ್ ಇರುತ್ತೆ, ಇಲ್ಲಿ ನಿಮಗೆ +q ಚಾರ್ಜ್ ಇರುತ್ತೆ. ಸೊ ಇವೆರಡು ಮಧ್ಯೆ ಡಿಸ್ಟೆನ್ಸ್ ಅನ್ನೋದು ನಿಮಗೆ 2a ಆಗಿರುತ್ತೆ ಅಂತಲೂ ಹೇಳ್ಬೋದು. ಡೈಪೋಲ್ ಮೊಮೆಂಟ್ ಅನ್ನೋದು ನಿಮಗೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಜೊತೆ ಥೀಟಾ ಆ್ಯಂಗಲ್ ಮಾಡ್ತಾ ಇರುತ್ತೆ. ಸೊ ಈ ಪಾಸಿಟಿವ್ ಚಾರ್ಜ್ ಅನ್ನೋದು ನಿಮಗೆ ಎಕ್ಸ್ಪೀರಿಯನ್ಸ್ ದ ಫೋರ್ಸ್ ಪ್ಲಸ್ EQ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನೆಗೆಟಿವ್ ಚಾರ್ಜ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ minus EQ opposite to the what is the direction of electric field. ಸೊ ನೋಡಿ ಇಲ್ಲಿ ಏನಾಗುತ್ತೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ನಮಗೆ ಟಾರ್ಕ್ ಡೆಫಿನೇಷನ್ ಏನು ಅಂತಂದಿದ್ದಾಗ ಇದನ್ನು ರೆಪ್ರೆಸೆಂಟ್ ಮಾಡ್ಕೊಳ್ಳೋಣ. AB ಈಸ್ ಎ ಡೈಪೋಲ್, ABC ಅನ್ನೋದನ್ನ ತಗೊಳ್ಳೋಣ, AC ಅನ್ನೋದು ನಾರ್ಮಲ್ ಅಂತ ಹೇಳ್ತಾರೆ. ಸೊ ನೋಡಿ ಇಲ್ಲಿ ಬೈ ಡೆಫಿನೇಷನ್ ಆಫ್ ಟಾರ್ಕ್ ಟಾರ್ಕ್ ಡೆಫಿನೇಷನ್ ಏನು ಅಂತಂದಾಗ ನೋಡಿ, ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಫೋರ್ಸ್ ಅಂಡ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಹಾಗಾಗಿ ನಿಮಗೆ ಟಾರ್ಕ್ F ಅಂತಂದರೆ EQ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನೋಡಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನು ಬರುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ. ವಾಟ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಹಿಯರ್? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅನ್ನೋದು AC ಅಂತ ನಿಮಗೆ ಬರುತ್ತೆ. ವಾಟ್ ಈಸ್ ದ AC? ಸೊ AC ಅನ್ನೋದು ಹೇಗೆ ಬರುತ್ತೆ ನೋಡಿ ಇಲ್ಲಿ, ಫ್ರಮ್ ಫಿಗರ್ ದಟ್ ಈಸ್ ಇನ್ ದ ಟ್ರಯಾಂಗಲ್ ABC. ಒಂದ್ಸಲ ಟ್ರಯಾಂಗಲ್ನ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತ.
if this is theta, if this is a theta, then this will also become equal to theta. Sin theta ಅಬ್ಸರ್ವ್ ಮಾಡಿದ್ದಾಗ ಏನು ಬರುತ್ತೆ ಅಂತಂದಾಗ ನೋಡಿ ಇಲ್ಲಿ ಫ್ರಮ್ ಫಿಗರ್ ಟ್ರಯಾಂಗಲ್ ಎ ಬಿ ಸಿ sin theta will become equal to opposite side AC divided by AB ಅಂತ ಬರೀಬಹುದು. AC ಅಂತಂದರೆ AB sin theta ಆಗಿರುತ್ತೆ. You can write 2A into sin theta ಅಂತ ಬರೀಬಹುದು. ಸೊ ಈ ಒಂದು ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಟಾರ್ಕಲ್ಲಿ. ಟಾರ್ಕ್ ಇಸ್ ಈಕ್ವಲ್ ಟು ಇ ಕ್ಯೂ ಇಂಟು ದಟ್ ಈಸ್ 2A sin theta ಅಂತ ಬರೀಬಹುದು. What is Q into 2A value here? Observe ಮಾಡಿ. Q into 2A is nothing but what is that? Dipole moment ಅಂತ ಬರೀಬಹುದು. Therefore PE sin theta ಅಂತ ಬರೀತೀರಾ. ಸೊ ಯಾವಾಗಾದರೆ ಪ್ರಾಡಕ್ಟಲ್ಲಿ ಸೈನ್ ಟೀಟಾ ಇರುತ್ತೋ ನಿಮ್ಗೊಂದೊಂದ್ಸರಿ ವೆಕ್ಟಾರಲ್ಲೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ವೆಕ್ಟಾರ್ ಫಾರ್ಮು ನಿಮಗೆ ಹೇಳ್ತಾ ಇದ್ದೀನಿ. ಟೌ ವೆಕ್ಟಾರ್ ಈಸ್ ಈಕ್ವಲ್ಸ್ ಟು ಪಿ ವೆಕ್ಟಾರ್ ಕ್ರಾಸ್ ಇ ವೆಕ್ಟಾರ್. ನಿಮಗೆ 1 ಮಾರ್ಕ್ ಕ್ವಶನಲ್ಲಿ ನಿಮಗೆ ಈ ಟಾರ್ಕ್ ಅನ್ನೋದು ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ಯಾವಾಗ ಮಿನಿಮಮ್ ಇರುತ್ತೆ ಅಂತ ಕೇಳ್ತಾರೆ. ಟೀಟಾ 0 ಆಗಿದ್ದಾಗ ಟಾರ್ಕ್ ಮಿನಿಮಮ್ ಆಗಿರುತ್ತೆ, 0 ಆಗಿರುತ್ತೆ. ಟೀಟಾ 90 ಡಿಗ್ರಿ ಆಗಿದ್ದಾಗ ಡೈಪೋಲ್ ವಿಲ್ ಎಕ್ಸ್ಪೀರಿಯನ್ಸ್ ಮ್ಯಾಕ್ಸಿಮಮ್ ಟಾರ್ಕ್ ಅಂತಲೂ ಹೇಳ್ತಾರೆ. ಟಾರ್ಕ್ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ? ಸೊ ಏನೇ ಕನ್ಫ್ಯೂಷನ್ ಇದ್ದರೂ ಪ್ಲೀಸ್ ಕಮೆಂಟ್ ಅಂತ ಹೇಳ್ತೀನಿ, ಅಬ್ಸರ್ವ್ ಮಾಡಿ. ಸೊ ಸಿ ದ ನೆಕ್ಸ್ಟ್ ಒನ್, ದಟ್ ಈಸ್ ದ what is expression for electric field at a point on the axial line, okay, on electric dipole ಅಂತ ಹೇಳ್ತಾರೆ. ಸೊ what is this electric axial line ಅಂದರೆ ಮೀನಿಂಗ್ ಏನು ಅಂತ ನಮಗೆ ಐಡಿಯಾ ಇರಲಿ, ಅಬ್ಸರ್ವ್ ಮಾಡಿ. ಸೊ -q ಮತ್ತು +q ನಿಮಗೆ ಸಪರೇಟೆಡ್ ಬೈ ಸಮ್ ಡಿಸ್ಟೆನ್ಸ್ 2a. ಸಪೋಸ್ ಈ ಹಿಯರ್ ಯಾವ ಲೈನ್ ಆದರೆ ದ ಲೈನ್ ವಿಚ್ ಪಾಸಸ್ ಥ್ರೂ ದ line join the two charges is called as axial line ಅಂತ ಕರಿತೀವಿ ನಾವು. axial line, ಓಕೆನಾ? ಗೊತ್ತಾಯ್ತಲ್ವ ಹೇಳಿದ್ದೇನು ಅಂತ? ಅದೇ ರೀತಿ ನಿಮಗೆ ಈಕ್ವಟೋರಿಯಲ್ ಲೈನ್ ಅಂತನೂ ಗೊತ್ತಿರಬೇಕು. ಈಕ್ವಟೋರಿಯಲ್ ಲೈನ್ ಏನು? ಈಕ್ವಟೋರಿಯಲ್ ಲೈನ್ ಅಂದರೆ ಏನು ಅಂತಂದಾಗ ಅಬ್ಸರ್ವ್ ಮಾಡಿ. ಇಲ್ಲಿ this is -q and this is +q separated by some distance 2a and this is center ಅಂತ ನಾವು ತಗೊಂಡಿದ್ದಾಗ ಅಬ್ಸರ್ವ್ ಮಾಡಿ. ಇಲ್ಲಿ O is a center ಅಂತ ತಗೊಂಡ್ರೆ the line which passes through the center perpendicular to its length is called as equatorial line ಅಂತ ಹೇಳ್ತೀವಿ. ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ನಿಮಗೆ ಕೇಳ್ತಾರೇನು ಅಂತಂದಾಗ ವಾಟ್ ಈಸ್ ದ electric field due to dipole at a point on the axial line and at a point along the equatorial line ಅಂತ ಹೇಳ್ತಾರೆ. ಅದು ಏನು ಅನ್ನೋದನ್ನ ಅಬ್ಸರ್ವ್ ಮಾಡಿ. ಸೊ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಸಿ ಹಿಯರ್ ಸಿಂಪಲ್ ಆಗಿ ಒಂದೇ ಒಂದು ಸೆಂಟೆನ್ಸ್ ನೀವು ಕಾಮನ್ ಆಗಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕನ್ಸಿಡರ್ ಎ ಎಲೆಕ್ಟ್ರಿಕ್ ಡೈಪೋಲ್, ಕನ್ಸಿಡರ್ ಎಲೆಕ್ಟ್ರಿಕ್ ಡೈಪೋಲ್ ಹ್ಯಾವಿಂಗ್ ಮೊಮೆಂಟ್, ಹ್ಯಾವಿಂಗ್ dipole moment p vector is equals to q into 2a ಅಂತ ಬರೀಬಹುದು. Let it be equation 1. Now see here, let p be a point, let p be a point at a distance, p be a point at a distance r from the center, from the center as shown in figure, observe the diagram carefully. ಏನು ಹೇಳ್ತಾ ಇದೆ ನೋಡಿ ಇಲ್ಲಿ. this is -q charge and this is +q charge. ಅಬ್ಸರ್ವ್ ಮಾಡಿದ್ದು ಈಸ್ ದ ಸೆಂಟರ್ ಓ ಅಂತ ಕರೆಯೋಣ. ಅವಾಗ ಈ ಡಿಸ್ಟೆನ್ಸ್ ಅನ್ನೋದು ಏನಾಗಿರುತ್ತೆ ನೋಡಿ, ಇಲ್ಲಿ ಎ ಆಗಿರುತ್ತೆ, ಇಲ್ಲೂ ಎ ಆಗಿರುತ್ತೆ. ಅಬ್ಸರ್ವ್ ದಿಸ್, ಏನು ಹೇಳ್ತಾ ಇದೀವಿ ಅಂತ ಒಂದು ಅಬ್ಸರ್ವ್ ಮಾಡಿ. ಇದು ಆಕ್ಸಿಯಲ್ ಲೈನ್ ಅಂತ ತಗೊಂಡಿದ್ದಾಗ ಲೆಟ್ ಪಿ ಬಿ ಎ ಪಾಯಿಂಟ್ ಅಂತ ಹೇಳ್ತಾ ಇದೀವಿ. ಈ ಸೆಂಟರ್ ಇಂದ ಪಿ ಅನ್ನೋದು
ಆರ್ ಡಿಸ್ಟೆನ್ಸಲ್ಲಿದೆ ಅಂತ ಕರಿತೀವಿ. ಡಯಾಗ್ರಾಮ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಡಯಾಗ್ರಾಮ್ ಹಾಕದೆ ಹೋದರೆ ಡೆರಿವೇಷನ್ಗೆ ಮಾರ್ಕ್ಸ್ ಬರಲ್ಲ. ಸೊ ಅಬ್ಸರ್ವ್ ಮಾಡಿ ನೋಡಿ, ಪ್ಲಸ್ ಕ್ಯೂ ಚಾರ್ಜಿಂದ ನಿಮಗೆ ಪಿ ಅನ್ನೋ ಪಾಯಿಂಟ್ ನಿಮಗೆ ಆರ್ ಮೈನಸ್ ಎ ಡಿಸ್ಟೆನ್ಸಲ್ಲಿ ಇರುತ್ತೆ. ಅಷ್ಟೇ ಅಲ್ಲ, ಅಬ್ಸರ್ವ್ ಮಾಡಿ, ಮೈನಸ್ ಕ್ಯೂ ಚಾರ್ಜ್ ಅನ್ನೋದು ನಿಮಗೆ ಆರ್ ಪ್ಲಸ್ ಎ ಡಿಸ್ಟೆನ್ಸಲ್ಲಿ ಇರುತ್ತೆ. ಪಾಯಿಂಟ್ ಪಿ ಅನ್ನೋದು ನಿಮಗೆ. ಸೊ ಗೊತ್ತಾಗ್ತದೆ ಅಲ್ವಾ ಹೇಳ್ತಾ ಇರೋದೇನು ಅಂತ. ಸೊ ಇವಾಗ ಈ ಪಾಯಿಂಟ್ ಪಿ ಹತ್ರ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ ಅಬ್ಸರ್ವ್ ಮಾಡಿ. ಪಾಸಿಟಿವ್ ಚಾರ್ಜ್ ಇಂದ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಅವೇ ಆಗಿರುತ್ತೆ. ನೆಗೆಟಿವ್ ಚಾರ್ಜ್ ಇಂದ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಟುವರ್ಡ್ಸ್ ಆಗಿರುತ್ತೆ, ಈ ಮೈನಸ್ ಅಂತ ಅಂದ್ಬಿಟ್ಟು. ಸೊ ಒಂದ್ಸರಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿದ್ದಾಗ ವಿ ಕ್ಯಾನ್ ಸೇ ದಟ್ ದ ನೆಟ್ ಫೀಲ್ಡ್ at a point is equal to ಈ ನೆಟ್ ಅನ್ನೋದು ಏನಾಗಿರುತ್ತೆ ನಿಮಗೆ ಅಂತಂದರೆ ಈ ಪಾಸಿಟಿವ್ ಮೈನಸ್ ಈ ನೆಗೆಟಿವ್ ಅಂತ ಬರೀಬಹುದು. ಸೊ ಈ ಪಾಸಿಟಿವ್ ವ್ಯಾಲ್ಯೂ ಏನಾಗುತ್ತೆ 1/4πε0 ಇಂಟು ಕ್ಯೂ ಡಿವೈಡ್ ಬೈ, ನೋಡಿ ಪಾಸಿಟಿವ್ ಚಾರ್ಜಿಂದ ಡಿಸ್ಟೆನ್ಸ್ ಎಷ್ಟು ದೂರದಲ್ಲಿದೆ ಅಂತ ಅಬ್ಸರ್ವ್ ಮಾಡಿ. ಪಾಯಿಂಟ್ ಪಿ ಅನ್ನೋದು ಎಷ್ಟು ದೂರದಲ್ಲಿದೆ ಪಾಸಿಟಿವ್ ಚಾರ್ಜಿಂದ ಆರ್ ಮೈನಸ್ ಎ ಡಿಸ್ಟೆನ್ಸಲ್ಲಿ ಇದೆ. ಸೊ ಯು ಕ್ಯಾನ್ ರೈಟ್ ಆರ್ ಮೈನಸ್ ಎ ಹೋಲ್ ಸ್ಕ್ವಯರ್ ಮೈನಸ್ 1/4πε0 ಇಂಟು ಕ್ಯೂ ಡಿವೈಡ್ ಬೈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಅಲಾಂಗ್ ದ ಆಕ್ಸಿಯಲ್ ಅಂತ ಬರೆದಿರ್ತೀನಿ. ಸೊ 1/4πε0 ಇಂಟು ಕ್ಯೂನ ಕಾಮನ್ ತೆಗೆದುಬಿಡೋಣ. ಇಲ್ಲಿ ಎಲ್ ಸಿ ಎಮ್ ತಗೊಳ್ಳಿ, ಏನಾಗುತ್ತೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ ಆರ್ ಮೈನಸ್ ಎ ಹೋಲ್ ಸ್ಕ್ವಯರ್ ಇಂಟು ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. therefore we can write that E along the axial line will become equal to Q by 4πε0 into this will become, ಒಂದ್ಸರಿ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತ. ಇದು ಹೇಗಿದೆ ನೋಡಿ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇದ್ದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೀಬಹುದು. therefore you can write, ಇಲ್ಲೂ ಅಷ್ಟೇ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಹಾಗಾಗಿ ಏನಂತ ಬರೀಬಹುದು ಇಲ್ಲಿ ಅಂತಂದಾಗ ಅಬ್ಸರ್ವ್ ಮಾಡಿ, 4 ಇಂಟು ಆರ್ ಎ ಅಂತ ಬರೀಬಹುದು. ಇಲ್ಲಿ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಸೊ therefore ಈ ಆಕ್ಸಿಯಲ್ ಬಿಕಮ್ಸ್ ಈಕ್ವಲ್ಸ್ ಟು, ನಾನು ಹೇಗೆ ಬರಿತಾ ಇದ್ದೀನಿ ಅಂತ ಒಂದ್ಸರಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯೂ ಇಂಟು 4 ಏನ ನಾನು 2a ಇಂಟು 2r ಅಂತ ಬರಿತಾ ಇದ್ದೀವಿ, ಡಿವೈಡ್ ಬೈ 4πε0 ಇಂಟು ವಾಟ್ ಹ್ಯಾಪನ್ಸ್ ಆರ್ ಸ್ಕ್ವೇರ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ಸೊ ಈ ಆಕ್ಸಿಯಲ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಕ್ಯೂ ಇಂಟು 2a ಅಂದ್ರೇನು ಡೈಪೋಲ್ ಮೊಮೆಂಟ್ ಅಂತ ಬರಿಬೋದು. therefore you can write 1/4πε0 ಇಂಟು 2pr ಡಿವೈಡ್ ಬೈ r ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಯಲ್ ಲೈನ್ ಅಂತ ಕೇಳ್ತಾರೆ. ಆದರೆ ನ್ಯೂಮೆರಿಕಲ್ಸ್ ಮಾಡಬೇಕಾದ್ರೆ ನಾವು ಯಾವಾಗಲೂ ಶಾರ್ಟ್ ಡೈಪೋಲ್ನ ಕನ್ಸಿಡರ್ ಮಾಡ್ತಾ ಇರ್ತೀವಿ. therefore we can write, see here, for short dipole, what is the short dipole ಏನು ಅಂತಂದಾಗ ಆರ್ ಅನ್ನೋದು ವೆರಿ ಲಾರ್ಜ್ ಕಂಪೇರ್ಡ್ ಟು ಎ ಅಂತ ಹೇಳ್ತೀವಿ. ದೆನ್ ಏನಾಗುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ, ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದೆ ಅಲ್ವಾ ನಿಮ್ಗೆ ಡಿನಾಮಿನೇಟರಲ್ಲಿ, ಇದನ್ನು ಅಪ್ರಾಕ್ಸಿಮೇಟೆಡ್ ಆಸ್ ಆರ್ ಸ್ಕ್ವೇರ್ ಅಂತ ಬರೀಬೋದು. therefore we can write E along the axial line becomes equals to 1/4πε0 into 2pr ಡಿವೈಡ್ ಬೈ ಆರ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. ಸೊ ಅಬ್ಸರ್ವ್ ಮಾಡಿ, 1/4πε0 ಇಂಟು 2pr ಡಿವೈಡ್ ಬೈ r ಟು ದಿ ಪವರ್ ಆಫ್ 4 ಆಗಿರುತ್ತೆ. 1r ಅನ್ನೋದು ಕ್ಯಾನ್ಸಲ್ ಆದರೆ ಇನ್ನು 3 ಉಳಿದಿರುತ್ತೆ. therefore we can write E axial line becomes equals to 1/4πε0 into 2p
ಪಿ ಡಿವೈಡ್ ಬೈ ಆರ್ ಕ್ಯೂಬ್ ಅಂತ ಬರೀಬೋದು. ದಿಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಅಲಾಂಗ್ ದ ಆಕ್ಸಿಯಲ್ ಲೈನ್ ಅಂತ ಹೇಳ್ತಾರೆ. ಇದೇ ರೀತಿ ನಿಮಗೆ ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ಈಕ್ವಟೋರಿಯಲ್ ಪ್ಲೇನ್ ಆರ್ ಈಕ್ವಟೋರಿಯಲ್ ಲೈನ್, ಓಕೆ, ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್ ಅಂತ ಹೇಳ್ತಾರೆ. ಇದು ಒನ್ ಆಫ್ ದ ಸ್ಟಾರ್ ಕ್ವಶನ್ಸ್ ಅಂತಾನು ಹೇಳ್ಬೋದು ನಿಮಗೆ. ಸೊ ಸೇಮ್ ಸ್ಟೋರಿ ಏನು ಬರೀತೀರಿ ಇಲ್ಲಿ ನೀವು ಅಂತಂದಾಗ ಸೇಮ್ ಆಲ್ರೆಡಿ ಹೇಳಿದ್ದೀನಲ್ವ ನಿಮಗೆ. ಕನ್ಸಿಡರ್ ಎ ಡೈಪೋಲ್, ಕನ್ಸಿಡರ್ ಎ ಡೈಪೋಲ್ ಆಫ್ ಡೈಪೋಲ್ ಮೊಮೆಂಟ್ ಪಿ ಈಸ್ ಈಕ್ವಲ್ಸ್ ಟು ಕ್ಯೂ ಇಂಟು 2a ಅಂತ ಹೇಳ್ತಾರೆ. ಅಂಡ್ ಲೆಟ್ ಪಿ ಬಿ ಎ ಪಾಯಿಂಟ್, let P be a point on the equatorial line, at a distance r, as shown in figure ಅಂತ ಹೇಳ್ತಾರೆ. ಫಿಗರ್ ನೀಟಾಗೆ ಅರ್ಥ ಮಾಡಿಕೊಳ್ಳಿ. ಸಿ ಹಿಯರ್, ಇಲ್ಲಿ ಬರಿತಾ ಇದ್ದೀನಿ. ಸೊ ಇಲ್ಲ ಅಂದರೆ ನೆಕ್ಸ್ಟ್ ಇದರಲ್ಲಿ ಬರಿತೀನಿ ನೋಡಿ. ಇಲ್ಲಿ ದಿಸ್ ಈಸ್ ಮೈನಸ್ ಕ್ಯೂ ಅಂಡ್ ದಿಸ್ ಈಸ್ ಪ್ಲಸ್ ಕ್ಯೂ. ಲೆಟ್ ಸಿ ಹಿಯರ್, ದಿಸ್ ಈಕ್ವಟೋರಿಯಲ್ ಲೈನ್ ಅಂತ ಹೇಳ್ಬೋದು. ಇಲ್ಲಿಂದ ಇಲ್ಲಿಗೆ 2a ಇದ್ದರೆ ನಿಮಗೆ ಸಿ ಹಿಯರ್, ಫ್ರಮ್ ಹಿಯರ್ ಟು ಸೆಂಟರ್ ಇಟ್ ಈಸ್ ಎ. ಅಬ್ಸರ್ವ್ ಮಾಡಿ, ಲೆಟ್ ಪಿ ಬಿ ಎ ಪಾಯಿಂಟ್ ಅಂತ ನಾವು ತಗೊಂಡಿದ್ದಾಗ ಆರ್ ಅನ್ನೋದು ಡಿಸ್ಟೆನ್ಸ್ ಆಗಿರುತ್ತೆ ನೋಡಿ. ಮೈನಸ್ ಕ್ಯೂ ಚಾರ್ಜ್ ಇಂದ ಪಿ ಹತ್ರ ಫೀಲ್ಡ್ ಅನ್ನೋದು ಯಾವತ್ತೇ ಆಗಲಿ ಓಕೆ, ಸಿ ಹಿಯರ್, ಪ್ಲಸ್ ಕ್ಯೂ ಇನ್ ದ ಫೀಲ್ಡ್ ಹೀಗಿರುತ್ತೆ. ಅಬ್ಸರ್ವ್ ದಿಸ್, ಫೀಲ್ಡ್ ಹೇಗಿರುತ್ತೆ ಪಾಯಿಂಟ್ ಪಿ ಹತ್ರ ಒಂದ್ಸರಿ ನೋಡಿ. ಇಲ್ಲಿ ಪ್ಲಸ್ ಕ್ಯೂ ಇಂದ ನಿಮಗೆ ಫೀಲ್ಡ್ ಅನ್ನೋದು ಅವೇ ಆಗಿರುತ್ತೆ. ಲೈಕ್ ದಿಸ್ ವಿ ಕ್ಯಾನ್ ರೈಟ್ ಇ ಪ್ಲಸ್ ಅಂತ ಬರೀಬಹುದು. ಅದೇ ಮೈನಸ್ ಕ್ಯೂ ಚಾರ್ಜ್ ಇಂದ ಫೀಲ್ಡ್ ಅನ್ನೋದು ಟುವರ್ಡ್ಸ್ ಆಗಿರುತ್ತೆ, ಇ ಮೈನಸ್ ಅಂತ ಬರೀಬಹುದು. ಸೊ ವಾಟ್ ಈಸ್ ದ ಡಿಸ್ಟೆನ್ಸ್ ಹಿಯರ್? ರೂಟ್ ಆಫ್ ಆರ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಅಂತ ಬರೀತಾರೆ. ಇಲ್ಲೂ ಅಷ್ಟೇ ನಿಮಗೆ ಆರ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಅಂತ ಬರೀಬಹುದು ನೋಡಿ. ಇಲ್ಲಿ ಡೈಪೋಲ್ ಮೊಮೆಂಟ್ ಪಿ ಅನ್ನೋದು ಟೀಟಾ ಆಂಗಲ್ ಮಾಡಿದರೆ ದೆನ್ ವಿ ಕ್ಯಾನ್ ಆಲ್ಸೋ ರೈಟ್ ದಿಸ್ ಆಸ್, ಅಬ್ಸರ್ವ್ ಮಾಡಿ, if this is theta, this will also become equal to theta, this will also become equal to theta ಅಂತ ಹೇಳ್ಬೋದು. ಸೊ ಇವಾಗ ನೀವು ನೋಡಿ ಸ್ಪ್ಲಿಟ್ ಮಾಡ್ತೀರಾ. ಈ ಪ್ಲಸ್ನ ನಾವು ಇಲ್ಲಿ ಏನಂತ ಬರೀಬೋದು ಅಬ್ಸರ್ವ್ ಮಾಡಿ. ಇಲ್ಲಿ ಇ ಪ್ಲಸ್ ಸೈನ್ ಟೀಟಾ ಅಂತ ಬರೀಬಹುದು. ಇಲ್ಲಿ ನಿಮಗೆ ಇ ಪ್ಲಸ್ ಕಾಸ್ ಟೀಟಾ ಅಂತ ಬರೀಬಹುದು. ಅಷ್ಟೇ ಅಲ್ಲ ನಿಮಗೆ ಅಬ್ಸರ್ವ್ ಮಾಡಿ, ಇ ಮೈನಸ್ ನೋಡಿ, ಇಲ್ಲಿ ಇ ಮೈನಸ್ ಕಾಸ್ ಟೀಟಾ ಅಂತ ಬರೀಬಹುದು. ಇಲ್ಲಿ ನಿಮಗೆ ಇ ಮೈನಸ್ ಸೈನ್ ಟೀಟಾ ಅಂತನೂ ಬರೀಬಹುದು. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಏನಂತ ಹೇಳ್ಬೋದು ನಾವಿಲ್ಲಿ ಅಬ್ಸರ್ವ್ ಮಾಡಿ. ಫ್ರಮ್ ಫಿಗರ್ ದ ಕಾಂಪೊನೆಂಟ್ ಇ ಸೈನ್ ಟೀಟಾ ವಿಲ್ ಗೆಟ್ ಕ್ಯಾನ್ಸಲ್ ಅಂತ ಹೇಳ್ತಾರೆ. ವಿಲ್ ಗೆಟ್ ಕ್ಯಾನ್ಸಲ್ ಈಚ್ ಅದರ್, will get to cancel each other. Therefore net electric field E along the equatorial line becomes equals to E plus cos theta plus E minus cos theta ಅಂತ ಹೇಳ್ಬೋದು. Therefore you can write E equatorial ಅನ್ನೋದು ಏನಂತ ಬರೀಬಹುದು ಅಂತಂದಾಗ we can write 2E plus cos theta. ಯಾಕೆ ಅಂತಂದರೆ ಮ್ಯಾಗ್ನಿಟ್ಯೂಡ್ ವೈಸ್ E plus will become equal to E minus ಅಂತ ಬರೀಬಹುದು. therefore we can write, ಅಬ್ಸರ್ವ್ ಮಾಡಿ, E equatorial ಅನ್ನೋದು ಏನಾಗುತ್ತೆ ಅಂತಂದಾಗ see here 2 into E plus ನಾವು 1/4πε0 into q by r square into cos theta ಅಂತ ಹೇಳ್ಬೋದು. ಆದರೆ ಅಬ್ಸರ್ವ್ ಮಾಡಿ, ಫ್ರಮ್ ಫಿಗರ್ ಕಾಸ್ ಟೀಟಾ ವ್ಯಾಲ್ಯೂ ಏನಾಗುತ್ತೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ.
cos theta becomes equal to, observe this, it is the adjacent side a divided by hypotenuse ಅಂತ ಹೇಳ್ಬೋದು. Therefore you can say that a divided by root of a square plus r square ಅಂತ ಬರಿಬಹುದು. Therefore we can say that E equatorial becomes equals to 2 ಹಾಗೆ ಇರಲಿ 1 by 4 pi epsilon naught into 2q by r square into cos theta ನಾವು a divided by r square plus a square whole to the power of 1 by 2 ಅಂತ ಬರಿತಾ ಇದ್ದೀವಿ. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿ ಈ ಈಕ್ವಟೋರಿಯಲ್ನ ಹೇಗೆ ಬರೀತಾ ಇದ್ದೀವಿ ಅಂತ ಅಂದ್ಬಿಟ್ಟು 1 by 4 pi epsilon naught into q into 2a divided by r square plus a square whole to the power of, ಇದೊಂದ್ಸರಿ ಅಬ್ಸರ್ವ್ ಮಾಡಿ ಏನು ಬರಬಹುದು ಅಂತ ಅಂದ್ಬಿಟ್ಟು ನಿಮಗೆ. ಸೊ ವೆನೆವರ್ ವಿ ಥಿಂಕ್ ದಿಸ್ ವ್ಯಾಲ್ಯೂ ವಿಲ್ ಗೆಟ್ ದ ಆನ್ಸರ್ ಹೇಗೆ ಬರುತ್ತೆ ಅಂತಂದಿದ್ದಾಗ ಅಬ್ಸರ್ವ್ ದಟ್ ಇಲ್ಲಿ ಆರ್ ನಾವು ಆರ್ ಡ್ಯಾಶ್ ಅಂತ ಬರೆಯೋಣ. ಆ್ಯಕ್ಚುಲಿ ಇಲ್ಲಿ ಆರ್ ಡ್ಯಾಶ್ ಅಂತಂದರೆ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ರೂಟ್ ಬರುತ್ತೆ. ರೂಟು ಸ್ಕ್ವೇರ್ ಎರಡು ಕ್ಯಾನ್ಸಲ್ ಆದರೆ ನಿಮಗೆ ಜಸ್ಟ್ ಪವರ್ 1 ಅಂತ ಬಂದಿರುತ್ತೆ. ಇಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 1 by 2. ನೋಡಿ ಇಲ್ಲಿ ಆರ್ ಡ್ಯಾಶ್ ವಿಲ್ ಬಿಕಮ್ ಈಕ್ವಲ್ಸ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅನ್ನೋದು ನೆನಪಿರಲಿ, ಇಲ್ಲ ಅಂತಂದರೆ ನಮಗೆ ಕನ್ಫ್ಯೂಸ್ ಆಗುತ್ತೆ. Therefore we can say that E equatorial will become equals to 1 by 4 pi epsilon naught into, see here, q into 2a. q into 2a ನ ಏನಂತ ಬರೀಬಹುದು ನಾವಿಲ್ಲಿ ಡೈಪೋಲ್ ಮೊಮೆಂಟ್ ಅಂತ ಬರೀಬಹುದು. p divided by r square plus a square whole to the power of 3 by 2 ಅಂತ ಬರೀಬಹುದು. ಅರ್ಥ ಆಯ್ತಲ್ವ ಹೇಳಿದ್ದೇನು ಅಂತ? So this expression for electric field at a point on equatorial line due to a dipole ಅಂತ ತಗೊಳ್ತೀವಿ. But see here, if r is very large compared to a, then we can write r square plus a square approximately equal to r square ಅಂತ ಬರೀಬಹುದು. ಅವಾಗ ಏನಾಗುತ್ತೆ ಅಂತ ಒಂದ್ಸರಿ ಯೋಚನೆ ಮಾಡಿ. E equatorial becomes equals to 1 by 4 pi epsilon naught into p divided by r square whole to the power of 3 by 2. 2 to get cancel. So ಏನು ಉಳಿದಿರುತ್ತೆ ನಮಗಿಲ್ಲಿ ಅಂತಂದರೆ E equatorial will become equals to 1 by 4 pi epsilon naught into p by r cube ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವ ಹೇಳಿದ್ದೇನು ಅಂತ? ಸೊ ಅದೇ ರೀತಿ ನಿಮಗೆ 2 ಮಾರ್ಕ್ಸ್ಗೆ ಅವಾಗ ನಿಮಗೆ ಕೇಳ್ತಾ ಇರ್ತಾರೆ ಏನು ಅಂತಂದರೆ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಯಲ್ ಲೈನ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ಈಕ್ವಟೋರಿಯಲ್ ಲೈನ್ ಅಂತ ಹೇಳ್ತಾರೆ. ಸೊ ಜಸ್ಟ್ ಅಬ್ಸರ್ವ್ ಮಾಡಿ, ಈ ಅಲಾಂಗ್ ದ ಆಕ್ಸಿಯಲ್ ಲೈನ್ ಅನ್ನೋದು ನಿಮಗೆ 1 by 4 pi epsilon naught into 2p by r cube ಆಗಿರುತ್ತೆ. ಅದೇ ಈ ಈ ಈಕ್ವಟೋರಿಯಲ್ ಏನಾಗಿರುತ್ತೆ ಅಂತಂದಾಗ 1 by 4 pi epsilon naught into just p by r cube ಆಗಿರುತ್ತೆ. ಈಕ್ವೇಶನ್ 2. ಇವೆರಡು ರೇಷಿಯೋ ನಾವು ತಗೊಂಡಿದ್ದಾಗ ಈ ಆಕ್ಸಿಯಲ್ ಡಿವೈಡ್ ಬೈ ಈಕ್ವಟೋರಿಯಲ್ ನಾವು ತಗೊಂಡ್ರೆ ನಿಮಗೆ 2 ಅಂತ ಬರುತ್ತೆ. Therefore ಚೆನ್ನಾಗಿ ಬಿಟ್ಕೊಳ್ಳಿ, ಈ ಆಕ್ಸಿಯಲ್ ಅನ್ನೋದು 2 times ಈ ಈಕ್ವಟೋರಿಯಲ್ ಅಂತ ಬರೀಬೋದು. So like this we can obtain the relation between electric field along the axial line and electric field along the equatorial line. So like that we can also go with see here Gauss law na base ಮಾಡ್ಕೊಂಡು ನಾವು we have to obtain a electric field due to infinitely long uniformly charged wire ಅಂತ ಹೇಳ್ತಾರೆ. uniformly charged wire, it's a very very important derivation ಅಂತನೂ ಹೇಳ್ಬೋದು ನಾವಿಲ್ಲಿ. ಅಬ್ಸರ್ವ್ ಮಾಡಿ. ಸೊ ಅದಕ್ಕೂ ಮುಂಚೆ ನಾವಿಲ್ಲಿ ಒಂದ್ಸರಿ ಗಾಸ್ ಲಾ ಅನ್ನೋದೇನು ಅಂತ ನೋಡೋಣ ಬ್ರೀಫಾಗೆ. ಗಾಸ್ ಲಾ ಏನು ಹೇಳುತ್ತೆ ನಿಮಗೆ ಅಂತಂದಿದ್ದಾಗ ಸಿ ಹಿಯರ್
the electric flux through a closed surface is equal to 1 by epsilon naught times the net charge enclosed by that surface ಅಂತ ಹೇಳ್ತಾರೆ. enclosed by that surface. therefore mathematically ಹೇಗೆ ಬರೀಬಹುದು ನಾವು ಅದನ್ನ ಅಂತಂದರೆ, mathematically we can write see here, electric flux is always equals to q divided by epsilon naught ಅಂತ ಬರೀಬಹುದು, divided by epsilon naught. so this is the Gauss law. okay, Gauss law ಆದ ನಂತರ ಫಸ್ಟ್ ಇಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನೋದು ಏನು ಅಂತ ನೋಡೋಣ. ಎಲೆಕ್ಟ್ರಿಕ್ ಫ್ಲಕ್ಸ್ phi ಅಂತ ಹೇಳ್ತಾರೆ. see here, the number of electric field lines passing through given area okay, is called electric flux. observe ಮಾಡಿ, if phi is equals to e vector dot a vector ಅಂತ ಮೆಜರ್ ಮಾಡ್ತಾರೆ. phi ಡಾಟ್ ತೆಗೆದು ಹಾಕ್ಬಿಟ್ರೆ ನಾವು e a cos theta ಅಂತನೂ ಬರಿಬೋದು. ಸಪೋಸ್ ಅಬ್ಸರ್ವ್ ಮಾಡಿ, ಇಫ್ ಥೀಟಾ ಅನ್ನೋದು 0 ಡಿಗ್ರಿ ಆಯಿತು ಅಂತಂದಿದ್ದಾಗ ಫ್ಲಕ್ಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಜಸ್ಟ್ ಇ ಇಂಟು ಎ. ವೆರಿ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ಅದೇ ನಿಮಗೆ ಥೀಟಾ ಅನ್ನೋದು ನಿಮಗೆ 90 ಡಿಗ್ರಿ ಆಗಿದ್ದಾಗ ಆವಾಗ ಫ್ಲಕ್ಸ್ ವಿಲ್ ಬಿಕಮ್ ಈಕ್ವಲ್ ಟು 0, ದಟ್ ಈಸ್ ಅ ಮಿನಿಮಮ್ ಅಂತ ಹೇಳ್ಬೋದು. ಇಟ್ ಈಸ್ ಅ ಮಿನಿಮಮ್. ಗೊತ್ತಾಗ್ತದಲ್ವಾ ಹೇಗೆ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಇವಾಗ ಈ ಫ್ಲಕ್ಸ್ ಡೆಫಿನೇಷನ್ನ ಬೇಸ್ ಮಾಡಿಕೊಂಡು ಅಷ್ಟೇ ಅಲ್ಲ, ಗಾಸ್ ಲಾನ ಬೇಸ್ ಮಾಡಿಕೊಂಡು ಇಂಪಾರ್ಟೆಂಟ್ 5 ಮಾರ್ಕ್ಸ್ ಡೆರಿವೇಷನ್ಸ್ನ ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್, ಕೀಪ್ ಕಾನ್ಸಂಟ್ರೇಟಿಂಗ್ ಅಂತ ಹೇಳ್ತಾ ಇದ್ದೀನಿ. ಸೊ ಅಬ್ಸರ್ವ್ ಮಾಡಿ, ವಾಟ್ ಈಸ್ ದಟ್? ಯೂಸಿಂಗ್ ಗಾಸ್ ಲಾ, ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅನ್ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ಚಾರ್ಜ್ಡ್ ವೈರ್ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೋದು ನಾವು ಅಂತಂದಿದ್ದಾಗ, ಸಿ ಹಿಯರ್, ಸಿಂಪಲ್ ಆಗಿ ಕಾಮನ್ ಆಗಿ ಒಂದು ಸೆಂಟೆನ್ಸ್ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಕನ್ಸಿಡರ್ ಆನ್ ಇನ್ಫೈನೈಟ್ಲಿ ಲಾಂಗ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ ಅಂತ ಹೇಳ್ತಾರೆ. ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ ಓಕೆ, ಹ್ಯಾವಿಂಗ್ charge density lambda is equals to q by l okay, as shown in figure ಅಂತ ಹೇಳ್ತೀವಿ. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ whenever we consider ಇನ್ಫೈನೈಟ್ಲಿ ಲಾಂಗ್ ವೈರ್, ಇನ್ಫೈನೈಟ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ನಾವು ಅಂತಂದರೆ ಜಸ್ಟ್ ರೈಟಿಂಗ್ ಡಾಟೆಡ್ ಲೈನ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಲೆಟ್ ಪಿ ಬಿ ಎ ಪಾಯಿಂಟ್ ಅಂತ ಹೇಳೋಣ. ಲೆಟ್ ಪಿ ಬಿ ಎ ಪಾಯಿಂಟ್ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಆರ್ ಅಂತ ಹೇಳ್ತಾರೆ. ಸೊ ವಿ ಹ್ಯಾವ್ ಟು ರೈಟ್ ದಟ್ ಆಸ್ ಅ ಸೆಂಟೆನ್ಸ್. ಲೆಟ್ ಪಿ ಬಿ ಎ ಪಾಯಿಂಟ್
at a distance r from the wire ಅಂತ ಹೇಳ್ತಾರೆ. ನೋಡಿ, ಪಾಯಿಂಟ್ ಕನ್ಸಿಡರ್ ಮಾಡಿದ್ದಾಗ ಆ ಪಾಯಿಂಟ್ ಹತ್ರ ನಾವು ಒಂದು ಗಾಶಿಯನ್ ಸರ್ಫೇಸ್ ನ ಇಮ್ಯಾಜಿನ್ ಮಾಡ್ಕೋಬೇಕಾಗಿರುತ್ತೆ. ಆ ಗಾಶಿಯನ್ ಸರ್ಫೇಸ್ ಹೇಗಿರುತ್ತೆ ಅಂತಂದಾಗ ವಯರ್ ಆಗಿರೋದ್ರಿಂದ whenever we consider the wire, it will be a cylindrical surface ಅಂತ ಹೇಳ್ತಾರೆ. A cylindrical surface. So at this point ನೋಡಿ ಇಲ್ಲಿ we can have the field like this area. Let us say this is the 3 surfaces ಇರುತ್ತೆ ಅಂತ ಹೇಳ್ತೀವಿ ನಾವು ಇಲ್ಲಿ. This is the 1, the curved surface 2, next one ಇಲ್ಲೂ ಅಷ್ಟೇ ನಿಮಗೆ 3 ಅಂತ ಹೇಳ್ತಾರೆ. ಅಬ್ಸರ್ವ್ ಮಾಡಿ. ನೋಡಿ ಇಲ್ಲಿ ಡಯಾಗ್ರಾಮ್ ಹೇಗಿರುತ್ತೆ ಅಂತ ನೋಡಿ. ಇಲ್ಲಿ ಇಲ್ಲೂ ಅಷ್ಟೇ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿರುತ್ತೆ, ಏರಿಯಾ ಅನ್ನೋದು ಕೆಳಗಡೆ ಇರುತ್ತೆ. ಬಟ್ ಇಲ್ಲಿ ಪಾಯಿಂಟ್ ಪಿ ಹತ್ರ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ಬೋತ್ ವಿಲ್ ಇನ್ ದ ಸೇಮ್ ಡೈರೆಕ್ಷನ್. ದಿಸ್ ಈಸ್ 90 degree, this is also 90 degree. Therefore we can say electric field, the net electric field will become equals to, see here, electric field, okay, we can write, okay, electric field ಬೇಡ, ಫ್ಲಕ್ಸ್ ನೋಡೋಣ. What is the total electric flux? Total electric flux phi total ಅನ್ನೋದು ಏನಾಗಿರುತ್ತೆ ಅಂತಂದಾಗ phi becomes equal to, see here, phi flat surfaces 2 ಇದೆ ನಿಮಗೆ ಫ್ಲಾಟ್ ಸರ್ಫೇಸ್ ಹಾಗಾಗಿ ಬರುತ್ತೆ, ಪ್ಲಸ್ 5 ಕರ್ವ್ಡ್ ಸರ್ಫೇಸ್ ಅಂತ ಹೇಳ್ತಾರೆ. ಕರ್ವ್ಡ್ ಸರ್ಫೇಸ್ ನೋಡಿ, ಫ್ಲಾಟ್ ಸರ್ಫೇಸ್ ಫ್ಲಕ್ಸ್ 0 ಆಗಿರುತ್ತೆ ಬಿಕಾಸ್ ಥೀಟಾ 90 ಡಿಗ್ರಿ ಆಗಿರೋದ್ರಿಂದ. ಸೊ ಇಲ್ಲೇನಾಗಿರುತ್ತೆ ನೋಡಿ, ಇಲ್ಲಿ ಟೋಟಲ್ ಫ್ಲಕ್ಸ್ ಅನ್ನೋದು ಏನಾಗಿರುತ್ತೆ ಇಲ್ಲಿ ಅಂತಂದಾಗ ಇ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ತಗೊಂಡ್ರೆ ಇ ಇಂಟು ಏರಿಯಾ ಆಫ್ ಕರ್ವ್ಡ್ ಸರ್ಫೇಸ್ ಅಂತ ಹೇಳ್ತಾರೆ. ಏರಿಯಾ ಆಫ್ ಕರ್ವ್ಡ್ ಸರ್ಫೇಸ್. ವಿ ಕ್ಯಾನ್ ರೈಟ್ phi total will become equals to E into what is the curved surface area of the Gaussian surface. ಇಲ್ಲಿ ನಾವು ಅಬ್ಸರ್ವ್ ಮಾಡಿ, ಇದು ಕರ್ವ್ಡ್ ಸರ್ಫೇಸ್ ಏರಿಯಾ ಅನ್ನೋದು ಆಲ್ವೇಸ್ 2πr ಇಂಟು ಎಲ್ ಅಂತ ಹೇಳ್ತಾರೆ. ಎಲ್ ಅನ್ನೋದೇನು ಅಂತಂದರೆ ಇಟ್ ಇಸ್ ದ ಲೆಂತ್ ಆಫ್ ದ ವೈರ್ ಅಂತ ಹೇಳಿದ್ದೀವಿ. therefore you can write 2πr into L. Let it be equation 1. But from Gauss law ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನೋದು ಯಾವತ್ತೇ ಆಗಲಿ ನಿಮಗೆ Q by epsilon naught ಅಂತ ಹೇಳ್ತೀವಿ. Let it be equation 2. Therefore from equation 1 and 2 ಏನು ಬರೀಬೋದು ನೋಡಿ ಇಲ್ಲಿ, E into 2πr L is equals to Q by epsilon naught ಅಂತ ಹೇಳ್ತೀವಿ. therefore E becomes equals to Q by epsilon naught into 2πr L ಅಂತ ಬರಿತೀವಿ. ಸೊ let us rewrite this equation. ಏನಾಗುತ್ತೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. what is Q by L here? ಅಬ್ಸರ್ವ್ ಮಾಡಿ, Q by L ಅಂದ್ರೆ ಏನ್ರಿ, ಇಲ್ಲಿ ಚಾರ್ಜ್ ಪರ್ ಯೂನಿಟ್ ಲೆಂತ್ ಅಂತಾನೆ ಅರ್ಥ. ಸೊ ಚಾರ್ಜ್ ಪರ್ ಯೂನಿಟ್ ಲೆಂತ್ ಅಂತ ಅಂದಿದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ E becomes equals to, we can write lambda divided by 2π epsilon naught into r ಅಂತ ಬರೀಬಹುದು. ಬಿಕಾಸ್ lambda will become equals to Q by L. ಗೊತ್ತಾಯ್ತಲ್ವ ಹೇಳ್ತಾರೆ ಅದೇನು ಅಂತ. ಸೊ this is the how we can obtain the electric field at a point due to infinitely charged straight wire ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ 1 ಮಾರ್ಕ್ ಕ್ವಶನ್ ನಿಮ್ಗೆ ಕೇಳ್ತಾ ಇರ್ತಾರೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಡಿಸ್ಟೆನ್ಸ್ ಅಲ್ಲಿ ಹೇಗೆ ವೇರಿ ಆಗ್ತಾ ಇರುತ್ತೆ ಅಂತ 1 ಮಾರ್ಕ್ ಕ್ವಶನ್ ನಿಮಗೆ ಕೇಳ್ತಾರೆ. ಸೊ ಅದನ್ನ ಹಾಗಾಗಿ ನಿಮಗೆ ಇಲ್ಲಿ ನೋಟ್ ಅಂತ ಹೇಳ್ತೀನಿ. ಫಾರ್ a straight charged wire
ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ electric field is inversely proportional to R ಅಂತ ಹೇಳ್ತಾರೆ. Therefore you can write R along x-axis, electric field along y-axis ನಾವು ತಗೊಂಡಿದ್ದಾಗ inversely proportional is as shown in figure ಅಂತ ಹೇಳ್ತಾರೆ. ಎಲ್ಲ 1 ಮಾರ್ಕ್ ನಿಮ್ಮ ಕ್ವಶನ್ ನಿಮಗೆ ಕೇಳ್ತಾರೆ. ಗೊತ್ತಾಯ್ತಲ್ವ ಹೇಳ್ತಾರೆ ಅದು this for 1 ಮಾರ್ಕ್ ಅಂತ ಹೇಳ್ತೀವಿ. So like that we can apply Gauss law. To obtain the electric field at a point due to infinitely long charged wire ಅಂತ ಹೇಳ್ತೀವಿ. Now let us see the next important derivation. ಏನದು ಅಂತಂದ್ರೆ ಇದೆಲ್ಲ ನಿಮಗೆ 5 marks ರೀ, ಮರಿಬಾರ್ದು ನೀವು. So we can say that obtain the expression for electric field due to uniform charged infinite plane sheet ಅಂತ ಹೇಳ್ತೀವಿ. ಇನ್ಫೈನೈಟ್ ಪ್ಲೇನ್ ಶೀಟ್. ಸೊ ನಾವು ಮಾಡಬೇಕಾದ್ರೆ ಇಷ್ಟೇ ಯಾವತ್ತೇ ಆಗಲಿ. ಸೊ ವಿ ಹ್ಯಾವ್ ಟು ಕನ್ಸಿಡರ್, ಒಂದು ಸೆಂಟೆನ್ಸ್ ಬರೆದ್ಬಿಡಿ ಅಷ್ಟೇ. ಏನು ಅಂತಂದ್ರೆ ಕನ್ಸಿಡರ್ ಓಕೆ ಎ ಯೂನಿಫಾರ್ಮ್ಲಿ ಚಾರ್ಜ್ಡ್ infinite plane sheet having charge density sigma is equals to q by a. Having charge density sigma is equals to q by a as shown in figure ಅಂತ ಹೇಳ್ತಾರೆ. as shown in figure. ಸೊ ಇಲ್ಲಿ ಎಂತ ಹೇಳ್ಬೋದು ನಾವಿಲ್ಲಿ ಅಂತಂದಾಗ, see here, let p be a point at a distance from the sheet of charge. ಅಬ್ಸರ್ವ್ ಮಾಡಿ ಹೇಗೆ ಬರಿಬೋದು ಅಂತ ಅಂದ್ಬಿಟ್ಟು, let us say we'll consider a sheet of charge like this. There will be a charge, let it be Q, a charge Q which is distributed uniformly ಅಂತ ಹೇಳ್ತಾರೆ. which is distributed uniformly as shown in figure. See here, let P be a point. At a distance of R ಅಂತ ಹೇಳ್ತೀರಾ. At a distance of R. Observe that. Imagine a Gaussian surface about this point P. Then it will give you a parallelepiped ಅಂತ ಹೇಳ್ತಾರೆ as shown in figure. So therefore ಇಲ್ಲಿ ನಾವು what is the flux through the small surface ಅಂತಂದಿದ್ದಾಗ ನೋಡಿ, ಇದರ ಏರಿಯಾ ds ಅಂತ ಕರೆಯೋಣ. ಎಲೆಕ್ಟ್ರಿಕ್ ಫೀಲ್ಡ್ ಹೀಗೆ ಇರುತ್ತೆ. ಲೆಟ್ ಇಟ್ ಬಿ ದ ಫ್ಲಾಟ್ ಸರ್ಫೇಸ್ 1 ಅಂತ ಹೇಳ್ತೀವಿ. ಇದು ಫ್ಲಾಟ್ ಸರ್ಫೇಸ್ 2 ಅಂತ ಕರೆಯೋಣ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿರುತ್ತೆ, ಇದರ ಏರಿಯಾನ ಹೀಗೆ ಇರುತ್ತೆ. ಅನದರ್ ಒನ್ ಈಸ್ ಕರ್ವ್ಡ್ ಸರ್ಫೇಸ್. ಇಲ್ಲಿ ಏರಿಯಾ ಅನ್ನೋದು ಹೀಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಹೀಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. Therefore, so see here, what is the total electric flux ಅಂತ ಹೇಳ್ತಾರೆ. Total electric flux through Gaussian surface. Observe ಮಾಡಿ ಏನಾಗುತ್ತೆ ಅಂತ ಅಂದ್ಬಿಟ್ಟು, flux total will become equals to flux through the curved face plus 2 times flux through flat end ಅಂತ ಹೇಳ್ತಾರೆ.
ಕರ್ಡ್ ಸರ್ಫೇಸ್ ಇಲ್ಲಿ 0 ಆಗಿರುತ್ತೆ. ಇಲ್ಲಿ ಏನಾಗಿರುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ, 2 ಟೈಮ್ಸ್ ಸಿಗ್ಮಾ ಇ ಇಂಟು ಡಿ ಎಸ್ ಅಂತ ಬರೀಬಹುದು. ದೇರ್ಫೋರ್ ಯು ಕ್ಯಾನ್ ರೈಟ್ ಫ್ಲಕ್ಸ್ ಟೋಟಲ್ ಅನ್ನೋದೇನಾಗಿರುತ್ತೆ ನೋಡಿ ಇಲ್ಲಿ 2 ಇಂಟು ಇ ಇಂಟು ಸಿಗ್ಮಾ ಡಿ ಎಸ್ ಅಂತ ನಾವು ಬರೆದಿದ್ದಾಗ ಸಿಗ್ಮಾ ಡಿ ಎಸ್ ಈಸ್ ನಥಿಂಗ್ ಬಟ್ ಟೋಟಲ್ ಏರಿಯಾ ಆಫ್ ದ ಶೀಟ್ ಅಂತ ಹೇಳ್ಬೋದು. ಲೆಟ್ ಇಟ್ ಬಿ ಇಕ್ವೇಶನ್. ನಾವು ಗಾಸ್ ಲಾ, ಅಕಾರ್ಡಿಂಗ್ ಟು ಗಾಸ್ ಲಾ ನಮಗೆ ಟೋಟಲ್ ಫ್ಲಕ್ಸ್ ಅನ್ನೋದು ಏನಾಗಿರುತ್ತೆ ನೋಡಿ ಇಲ್ಲಿ ಕ್ಯೂ ಬೈ ಎಪ್ಸಿಲಾನ್ ನಾಟ್ ಅಂತ ಬರೀಬಹುದು. ಈಕ್ವೇಶನ್ 2. Therefore we can write from equation 1 and equation 2 we can write, observe ಮಾಡಿ, 2EA is equals to 2EA is equal to Q by epsilon naught ಅಂತ ಹೇಳಿ. Therefore E becomes equals to Q divided by 2 A epsilon naught ಅಂತ ಬರೀಬಹುದು. ಆದರೆ ವಾಟ್ ಈಸ್ ದಿಸ್ ಕ್ಯೂ ಬೈ ಎ ಅನ್ನೋದೇನು ಅಂತಂದಿದ್ದಾಗ ವಿ ಕ್ಯಾನ್ ರೈಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಬಿಕಮ್ಸ್ ಈಕ್ವಲ್ಸ್ ಟು ಇಟ್ ಇಸ್ ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್ ಅಂತ ಹೇಳ್ತಾರೆ. 2 ಎಪ್ಸಿಲಾನ್ ನಾಟ್ ವೇರ್ ಸಿಗ್ಮಾ ಬಿಕಮ್ಸ್ ಈಕ್ವಲ್ಸ್ ಟು ಕ್ಯೂ ಬೈ ಎ ಅಂತ ಬರೀಬಹುದು. ಕ್ಯೂ ಬೈ ಎ. ಸೊ ದಿಸ್ ಈಸ್ ಅ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ಚಾರ್ಜ್ ಶೀಟ್ ಅಂತ ಹೇಳಿದ್ವಿ. ಸೊ ಲೈಕ್ ದಟ್ ವಿ ಕ್ಯಾನ್ ರೈಟ್. ಇಲ್ಲಿ ಒಂದ್ಸರಿ ನೀವು ಅಬ್ಸರ್ವ್ ಮಾಡಿದ್ದಾಗ ವಿ ಕ್ಯಾನ್ ಸೇ ಎ ನೋಟ್ ದಟ್, ಏನದು ನೋಟ್, 1 ಮಾರ್ಕ್ ಕ್ವಶನ್ ಕೇಳ್ತಾರೆ ಅಷ್ಟೇ ಅಲ್ಲ, ನಿಮಗೆ ಎಂಟ್ರೆನ್ಸ್ಗೂ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಏನದು ಅಂತಂದಾಗ ಅಬ್ಸರ್ವ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್ ಶೀಟ್, infinite charge sheet is independent of distance ಅಂತ ಹೇಳ್ತಾರೆ. is independent of distance of the point, distance of the point. ಅಬ್ಸರ್ವ್ ಮಾಡಿರಿ, ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದಿಸ್ ಒನ್ ಮೋರ್ 5 ಮಾರ್ಕ್ಸ್ ಡೆರಿವೇಶನ್ ನಿಮಗೆ ಬರ್ತಾ ಇರುತ್ತೆ. ಫ್ರೀಕ್ವೆಂಟಾಗಿ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ಸ್ ಪೇಪರ್ಸಲ್ಲಿ, ಅದಕ್ಕೆ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇನ್ನು ಲಾಸ್ಟ್ ಇಂಪಾರ್ಟೆಂಟ್ ಡೆರಿವೇಶನ್ ಇದೆ ನಮ್ಗೆ ಏನು ಅಂತಂದಾಗ, ಸೊ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಸ್ಪೆರಿಕಲ್ ಶೆಲ್, ಕಂಡಕ್ಟಿಂಗ್ ಸ್ಪೆರಿಕಲ್ ಶೆಲ್. ಓಕೆ, ವಾಟ್ ಈಸ್ ದಟ್ ಅನ್ನೋದನ್ನ ನೋಡೋಣ. ಸೊ ಪ್ಲೀಸ್ ಅಬ್ಸರ್ವ್ ದಟ್. ನೋಡಿ, ಇಲ್ಲೂ ಅಷ್ಟೇ, ನಿಮಗೆ ಯಾವುದೇ ಆಗಲಿ ಡೆರಿವೇಶನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಕಾಮನ್ ಸೆಂಟೆನ್ಸ್ ಅನ್ನೋದನ್ನು ನೀವು ಫಾಲೋ ಮಾಡಬೇಕಾಗಿರುತ್ತೆ. ವಾಟ್ ಈಸ್ ದಟ್ ಅಂತ ಅಂದರೆ, ಸಿ ಹಿಯರ್, ಕನ್ಸಿಡರ್ ಎ ಸ್ಪೆರಿಕಲ್ ಶೆಲ್, ಕನ್ಸಿಡರ್ ಎ ಸ್ಪೆರಿಕಲ್ ಶೆಲ್ ಆಫ್ radius capital R having a charge Q on the surface as shown in figure. Observe this. Is the conducting sphere, capital R is the radius, Q is the charge. ಯಾವಾಗ ದ ಚಾರ್ಜ್ ಅನ್ನು ನಾವು ಕೊಟ್ಟಿರ್ತೀವೋ ಅದು ನಿಮಗೆ ಥ್ರೂಔಟ್ ದ ಸರ್ಫೇಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಫೀಲ್ಡ್ ನಾವು 3 ಡಿಫರೆಂಟ್ ಕೇಸಸಲ್ಲಿ ಫೈಂಡ್ ಔಟ್ ಮಾಡಬೇಕು. ಏನದು ಅಂತಂದಾಗ, ಪಾಯಿಂಟ್ ಪಿ ಅನ್ನೋದು ಔಟ್ಸೈಡ್ ದ ಶೆಲ್ ಇದ್ದಾಗ, ಪಾಯಿಂಟ್ ಪಿ ಲೈಸ್ ಆನ್ ದ ಶೆಲ್, ಪಾಯಿಂಟ್ ಪಿ ಲೈಸ್ ಇನ್ಸೈಡ್ ದ ಶೆಲ್. ಹಾಗಾಗಿ ಲೆಟ್ ಅಸ್ ಸಿ ಹಿಯರ್ ಕೇಸ್ 1 ಏನದು ಅಂತಂದಾಗ, ಇಫ್ ಪಾಯಿಂಟ್ ಪಿ ಲೈಸ್
outside the sphere or outside the shell. Outside the shell. Bracket alli capital R is greater than, small r greater than capital R anta ಹೇಳ್ತಿದ್ವಿ. So ಇಲ್ಲಿ ಅಬ್ಸರ್ವ್ ಮಾಡಿ ಒಂದ್ಸರಿ. This is the sphere. O is the center, capital R is the radius, Q is the charge given ಅಂತ ಹೇಳ್ತಾರೆ. Q is the charge. And let P be a point. Let P be a point at a distance small r. Distance small r. So now imagine a Gaussian surface. Imagine a Gaussian surface about that point P. ಈ ಪಾಯಿಂಟ್ ಸುತ್ತು ನಿಮಗೆ ಒಂದು ಗಾಷಿಯನ್ ಸರ್ಫೇಸ್ ನ ಇಮ್ಯಾಜಿನ್ ಮಾಡ್ಕೊಳ್ತೀವಿ. And let us take a small area ds. ಪಾಯಿಂಟ್ P ಹತ್ರ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಹಾಗೆ ಇರುತ್ತೆ. Therefore, see here, what is the flux? What is the flux through a small area ಅನ್ನೋದನ್ನ ನೋಡೋಣ. Flux through a small area. Flux through a small area ds is d phi will become equals to E into ds ಅಂತ ಬರಿಬಹುದು. Therefore total flux ಅನ್ನೋದು ಏನಾಗಿರುತ್ತೆ ಅಂತಂದರೆ it is phi will become equals to, see here, sigma E ds ಅಂತ ಬರಿತೀವಿ. ಸೊ ಈ ಆಚೆ ತೆಗೆದಿದ್ದಾಗ ನಾವು E in sigma ds ಅಂತ ಬರಿಬಹುದು. what is flux is equals to E into what is this ಅಂತಂದಾಗ ಟೋಟಲ್ ಏರಿಯಾ ಅಂತ ಬರುತ್ತೆ. ಬಟ್ what is this A here? But area A becomes equals to ನಿಮಗೆ 4 pi capital R square. ಕ್ಯಾಪಿಟಲ್ ಆರ್ ಬರಲ್ಲ, ಗಾಷಿಯನ್ ಸರ್ಫೇಸ್ ಅಲ್ವಾ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. we can write 4 pi small r square ಅಂತ ಬರುತ್ತೆ. therefore flux, total flux will become equal to, observe ಮಾಡಿ, E into 4 pi small r square. Let it be equation 1. By Gauss law we can write total flux ನ ಹೇಗೆ ಬರಿಬಹುದು ನೋಡಿ, Q by epsilon naught ಅಂತ ಬರಿಬಹುದು. Let it be equation 2. Therefore from 1 and 2 ಏನು ಬರಿಬಹುದು ಅಂತಂದಾಗ ನೋಡಿ, ಫ್ಲಕ್ಸ್ ಎರಡು ಫ್ಲಕ್ಸ್ LHS ಅಲ್ಲಿ ಸೇಮ್ ಆಗಿರುತ್ತೆ. therefore you can write E into 4 pi r square becomes equal to Q by epsilon naught ಅಂತ ಬರಿತೀವಿ. therefore you can write E will become equals to Q by epsilon naught into 4 pi r square ಅಂತ ಹೇಳ್ತಾರೆ. therefore ರೀರೈಟಿಂಗ್ ಈ ಈಕ್ವೇಶನ್ ಮತ್ತೊಂದು ಸರಿ ಬರೆದಿದ್ದಾಗ we can write, ಅಬ್ಸರ್ವ್ ಮಾಡಿ, 1 by 4 pi epsilon naught into Q by r square ಅಂತ ಹೇಳ್ತಾರೆ. Q by r square. ಒಂದ್ಸರಿ ಈ ಈಕ್ವೇಶನ್ ಅಬ್ಸರ್ವ್ ಮಾಡಿದ್ದಾಗ ನಾವೇನು ಹೇಳ್ಬೋದು ನಾವು ಅಂತಂದಾಗ ಅಬ್ಸರ್ವ್ ಮಾಡಿ, ಫಾರ್ ಎ ಪಾಯಿಂಟ್, ಯಾವಾಗಾದರೆ ಪಾಯಿಂಟ್ ಅನ್ನೋದು ಔಟ್ಸೈಡ್ ಇರುತ್ತೋ, for a point outside the shell, okay, electric field, or for a point outside, ಒಂದು ನಿಮಿಷ, for a point outside the shell will act like a point charge ಅಂತ ಹೇಳ್ತಾರೆ. ಪಾಯಿಂಟ್ ಚಾರ್ಜ್. ಶೆಲ್ ಅನ್ನೋದು ನಿಮಗೆ ಒಂದು ಪಾಯಿಂಟ್ ಚಾರ್ಜ್ ಥರ ನಿಮಗೆ ಬಿಹೇವ್ ಮಾಡುತ್ತೆ. ಹಾಗಾಗಿ ನಿಮಗೆ 1/4 pi epsilon naught Q by r square ಅಂತ ಬರುತ್ತೆ. Now let us see what is the case 2. What is the case 2? ಏನು ಕೇಸ್ 2 ಅನ್ನೋದು ನಿಮಗೆ ಅಂತ ಅಂದಿದ್ದಾಗ
when point lies on the surface ಅಂತ ಹೇಳ್ತಾರೆ. when point lies on the surface, that is ಸ್ಮಾಲ್ r ಅನ್ನೋದು ನಿಮಗೆ ಕ್ಯಾಪಿಟಲ್ R ಆಗಿದ್ದಾಗ, ಸ್ಮಾಲ್ r ಅನ್ನೋದು ನಿಮಗೆ ಕ್ಯಾಪಿಟಲ್ R ಆಗಿದ್ದಾಗ, ಸೊ ಜಸ್ಟ್ ರೀಪ್ಲೇಸ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಅನ್ಸರ್ ನೋಡಿ, 1/4πε0 ಇಂಟು Q ಡಿವೈಡ್ ಬೈ ಕ್ಯಾಪಿಟಲ್ R ಸ್ಕ್ವೇರ್ ಅಂತ ಬರೀತೀರಿ. ಈಸ್ ಅ ಎಲೆಕ್ಟ್ರಿಕ್ ಫೀಲ್ಡ್ 1/4πε0 ಇಂಟು Q ಬೈ ಕ್ಯಾಪಿಟಲ್ R ಸ್ಕ್ವೇರ್ ಅಂತ ಬರೀಬಹುದು. ಈಸ್ ಅ ಕೇಸ್ 2. ಅರ್ಥ ಆಗ್ತದಲ್ವಾ ಹೇಳ್ತಾರೆ ಇದೇನು ಅಂತ. ನಾವು ಸಿ ಹಿಯರ್ ಡಯಾಗ್ರಾಮ್ ಬೇಕು ಅಂತಂದಾಗ ಅಬ್ಸರ್ವ್ ದಿಸ್. ಎ ಚಾರ್ಜ್ ಪ್ಲಸ್ Q ಈಸ್ ಗಿವೆನ್ at a distance small r equal to capital R. Now, case 3 we have to discuss about case 3. ನೋಡಿ ಇಲ್ಲಿ ಕೇಸ್ 3 ಏನಾಗುತ್ತೆ ಅಂತಂದಾಗ when point lies inside the shell, that is small r less than capital R ಅಂತ ಹೇಳ್ತಾರೆ. ಅಬ್ಸರ್ವ್ ಮಾಡಿ, this is the diagram. Capital R plus Q is given and it lies always on the surface ಅಂತ ಹೇಳ್ತಾರೆ. Let P be a point. inside the shell. ಆವಾಗ ಪಾಯಿಂಟ್ P ಹತ್ರ ನಾವು ಗಾಷಿಯನ್ ಸರ್ಫೇಸ್ ನ ಇಮ್ಯಾಜಿನ್ ಮಾಡಿಕೊಂಡ್ರೆ, so what is you can write flux through the Gaussian surface. ಏನಾಗತ್ತೆ ಇಲ್ಲಿ ಅಂತಂದ್ರೆ flux through Gaussian surface will become equals to 0 because Gaussian surface ಅನ್ನೋದು ಯಾವುದೇ ರೀತಿ ಚಾರ್ಜ್ ಎನ್ಕ್ಲೋಸ್ ಆಗಿರಲ್ಲ. ಹಾಗಾಗಿ ನಿಮಗೆ ಫ್ಲಕ್ಸ್ ಅನ್ನೋದು 0 ಆಗಿರುತ್ತೆ. therefore we can write what is the electric field. inside the shell. ಏನಾಗಿರುತ್ತೆ ನೋಡಿ ಇಲ್ಲಿ, E inside becomes equal to 0. ಗೊತ್ತಾಗ್ತದೆ ಹೇಳ್ತಾರೆ ಇದೇನಂತ. ಓಕೆ, ಲೈಕ್ ದಟ್. ಇಲ್ಲಿ ನಿಮಗೆ ನೋಟ್ ಅಂತ ಒಂದು ಪಾಯಿಂಟ್ ಬರ್ಸಿರ್ತೀನಿ ನಿಮ್ಗೆ. ಏನಂತಂದ್ರೆ ಗ್ರಾಫ್ ನಿಮಗೆ ಕೇಳ್ತಾರೆ ಒಂದೊಂದ್ಸರಿ 1 ಮಾರ್ಕ್ ಕ್ವಶನ್ ನಿಮಗೆ. ದೀಸ್ ಆರ್ ಡಿಸ್ಟೆನ್ಸ್ and let us say this is the shell. ಅಬ್ಸರ್ವ್ ಮಾಡಿ, ಇನ್ಸೈಡ್ ಸೆಂಟರ್ ಇಂದ ಸರ್ಫೇಸ್ ವರೆಗೂ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಿರುತ್ತೆ. therefore ಸರ್ಫೇಸ್ ಹತ್ರ ನಿಮಗೆ ಮ್ಯಾಕ್ಸಿಮಮ್ ಆಗಿರುತ್ತೆ. ಲೇಟರ್ ಆನ್ ಇಟ್ ವಿಲ್ ಡಿಕ್ರೀಸ್ ಆಸ್ ಪ್ರಪೋರ್ಷನಲ್ ಟು 1/r ಸ್ಕ್ವೇರ್ ಅಂತ ಬರೀಬಹುದು. is electric field. Variation of electric field with respect to distance for a spherical shell ಅಂತ ಹೇಳ್ತಾರೆ. for a spherical shell. ಅರ್ಥ ಇದಲ್ವ ಹೇಳ್ತಾರೆ ಅದು. so these are the very important questions from the first chapter, electric charges and fields. now let us see the few important numericals ಅಂತ ನೋಡೋಣ. let us see the few important numericals. ಒಂದ್ಸರಿ ಕ್ವಶನ್ ನ ಓದಿ ಏನ್ ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ನಾನು ಫುಲ್ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ.
ಹಿಂಟ್ ಮತ್ತು ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು, ಎಷ್ಟು ಆನ್ಸರ್ ಬರುತ್ತೆ ಅಂತ ಮಾತ್ರ ಹೇಳ್ತೀನಿ. ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ, ಸಾಲ್ವ್ ಮಾಡಿ. ಡೆಫಿನೆಟಾಗಿ ಇದು ನಿಮಗೆ ಹೆಲ್ಪ್ ಆಗುತ್ತೆ, ಒಂಥರ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ. ಸೊ ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಬ್ಸರ್ವ್ ಮಾಡಿ. ಸೊ 2 point charges 20 microcoulomb and 10 microcoulomb are separated by 0.05 meter ಅಂತ ಹೇಳ್ತಾ ಇದ್ದಾರೆ. ಇನ್ ಏರ್ ಆರ್ ಇನ್ ಫ್ರೀ ಸ್ಪೇಸ್ ಅಂತ ಹೇಳಿದ್ರು. ಫಸ್ಟ್ ಕ್ವಶನ್ ಫೈಂಡ್ ದ ಫೋರ್ಸ್ ಬಿಟ್ವೀನ್ ದೆಮ್ ಅಂತ ಹೇಳಿ, ಫಸ್ಟ್ ಕ್ವಶನ್ ಅವೆರಡರ ಮಧ್ಯದಲ್ಲಿ ಫೋರ್ಸ್ ಎಷ್ಟಿದೆ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಏನು ಅಂತಂದಾಗ ಕ್ಯಾಲ್ಕುಲೇಟ್ ದ ಫೋರ್ಸ್ ಯಾವಾಗಾದ್ರೆ ಡೈರೆಕ್ಟ್ರಿಕ್ ಮೀಡಿಯಮ್ ಆಫ್ ಡೈರೆಕ್ಟ್ರಿಕ್ ಕಾನ್ಸ್ಟೆಂಟ್ 3 ಈಸ್ ಇಂಟ್ರಡ್ಯೂಸ್ಡ್ ಬಿಟ್ವೀನ್ ದ 2 ಚಾರ್ಜಸ್. ನೋಡಿ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಕೇಸ್ 1 ನೋಡಿ ಅಬ್ಸರ್ವ್ ಮಾಡಿ. ಕೇಸ್ 1 ಫೋರ್ಸ್ ಎಫ್ ನಾಟ್ ಇಲ್ಲ ಎಫ್ ಏರ್ ಅಂತ ತಗೋರೋಣ ಈಸ್ ಈಕ್ವಲ್ಸ್ ಟು 1/4πε0 ಇಂಟು Q1 Q2 ಡಿವೈಡ್ ಬೈ ಆರ್ ಸ್ಕ್ವೇರ್. ಸೊ ಸಿಂಪ್ಲಿಫೈ ಮಾಡಿ 9 ಇಂಟು 10⁻⁹ Q1 ಅಂತಂದರೆ 20 ಮೈಕ್ರೋ ಅಂದರೆ 10⁻⁻6 ಇಂಟು Q2 ಅಂತಂದರೆ 10 ಇಂಟು 10⁻⁻6 ಡಿವೈಡ್ ಬೈ 0.05 ನಾವು 5 ಇಂಟು 10⁻⁻2 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಎಫ್ ಏರ್ ಅನ್ನೋದು ನಿಮ್ಗೆ ಎಷ್ಟು ಬಂದಿರುತ್ತೆ ನಿಮಗೆ ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು 720 ನ್ಯೂಟನ್ ಅಂತ ಬರುತ್ತೆ. 720 ನ್ಯೂಟನ್. ಕೇಸ್ 2 ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಕೇಸ್ 2 ಇನ್ ಎ ಡೈರೆಕ್ಟ್ರಿಕ್ ಮೀಡಿಯಮ್ ಅಂತ ಹೇಳ್ತಾ ಇದ್ದಾರೆ. ಇನ್ ಎ ಡೈರೆಕ್ಟ್ರಿಕ್ ಮೀಡಿಯಮ್, ಡೈರೆಕ್ಟ್ರಿಕ್ ಮೀಡಿಯಮ್ ನಿಮಗೆ ಡೈರೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ ವಿಚ್ ಇಸ್ ಈಕ್ವಲ್ಸ್ ಟು 3 ಅಂತ ಅಂದ್ಬಿಟ್ಟು. ದೇರ್ ಫೋರ್ಸ್ ಇನ್ ಎನಿ ಮೀಡಿಯಮ್ ನಮಗೆ ಗೊತ್ತಿದೆ 1/4πε0 ಇಂಟು ಕೆ ಅಂದರೆ ಡೈರೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. Q1 Q2 ಡಿವೈಡ್ ಬೈ ಆರ್ ಸ್ಕ್ವೇರ್ ಅಂತ ಬರೀಬಹುದು. ದೇರ್ ಎಫ್ ಮೀಡಿಯಮ್ ಅನ್ನೋದು ಏನಾಗುತ್ತೆ ನೋಡಿ. ಸೊ 1/4πε0 Q1 Q2 ಬೈ ಆರ್ ಸ್ಕ್ವೇರ್ ಅಂತ ನಿಮ್ಗೆ ಗೊತ್ತಿದೆ 720 ನ್ಯೂಟನ್ ಅಂತ ಅಂದ್ಬಿಟ್ಟು ಡಿವೈಡ್ ಬೈ ಕೆ. ಸೊ 720 ಡಿವೈಡ್ ಬೈ ಕೆ ಈಸ್ ನಥಿಂಗ್ ಬಟ್ 3. ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಒಂದು ಚೆಕ್ ಮಾಡಿ. ಅಬ್ಸರ್ವ್ ಮಾಡಿ ಇಲ್ಲಿ 2 ಓಕೆ 3 4 12 240 ನ್ಯೂಟನ್ ಅಂತ ಬರುತ್ತೆ. ಸೊ ದಿಸ್ ಈಸ್ ದ ಆನ್ಸರ್. ಒಂದ್ಸಲ ನೀಟಾಗೆ ಅಬ್ಸರ್ವ್ ಮಾಡಿ. ವಿಚ್ ಈಸ್ ಈಕ್ವಲ್ಸ್ ಟು F0 ಬೈ ಡೈರೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಆಗಿರುತ್ತೆ. ಸೊ ಗೊತ್ತಾಗಿದಲ್ವ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಸಾಲ್ವ್ ಮಾಡಿ. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇಂಪಾರ್ಟೆಂಟ್ ಮಾಡಲ್ಸ್ ನಿಮಗೆ 2 point charges 16 nanocoulomb and 8 nanocoulomb are situated at the corners B and C of an equilateral triangle of side 0.03 meter. Find the magnitude and direction of electric field at the vertex A ಅಂತ ಹೇಳ್ತಾ ಇದ್ದಾರೆ. ಒಂದ್ಸರಿ ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ದರ್ ಈಸ್ ಎ ಟ್ರಯಾಂಗಲ್. ನಿಮಗೆ ಸೈಡ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ 0.03 ಮೀಟರ್ ಅಂತ ಕೊಟ್ಟಿದ್ದಾರೆ. 0.03 ಮೀಟರ್. ಈಸ್ ವರ್ಟೆಕ್ಸ್ ಬಿ ಅಂದರೆ ವರ್ಟೆಕ್ಸ್ ಸಿ. ಬಿ ಹತ್ರ ನಿಮಗೆ 16 ನ್ಯಾನೋಕೂಲಮ್ ಅಂತ ಕೊಟ್ಟಿದ್ದಾರೆ. ಸಿ ಹತ್ರ ನಿಮಗೆ 8 ನ್ಯಾನೋಕೂಲಮ್ ಚಾರ್ಜ್ ಇದೆ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ವರ್ಟೆಕ್ಸ್ ಎ ಹತ್ರ ನಿಮಗೆ ಎಷ್ಟು ಫೀಲ್ಡ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೊಡ್ತಿದ್ದಾರೆ. ನೋಡಿ, ಬಿಕಾಸ್ ಆಫ್ ದಿಸ್ ಬಿ ಫೀಲ್ಡ್ ವಿಲ್ ಬಿ ಅವೇ ಲೈಕ್ ದಿಸ್. ಈ ಬಿ ಅಂತ ಹೇಳ್ತಾರೆ. ನೋಡಿ, ಸಿ ಇಲ್ಲೂ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಫೀಲ್ಡ್ ಅನ್ನೋದು ಯಾವಾಗಲೂ ಅವೇ ಇರುತ್ತೆ. ದಿಸ್ ಈಸ್ ಇ ಅಟ್ ಸಿ. ಈಕ್ವಿಲೇಟರಲ್ ಟ್ರಯಾಂಗಲ್ ಆಗಿರೋದ್ರಿಂದ ಇದು 60 ಡಿಗ್ರಿ ಇದ್ದರೆ ಇದು 60 ಡಿಗ್ರಿ ಆಗಿರುತ್ತೆ. ದೇರ್ ಫೋರ್ ರಿಸಲ್ಟೆಂಟ್ ಏನಾಗಿರುತ್ತೆ ನಿಮಗೆ? ದಿಸ್ ವಿಲ್ ಬಿಕಮ್ ದ ರಿಸಲ್ಟೆಂಟ್. ಅರ್ಥ ಆಗ್ತದಲ್ವಾ? ದೇರ್ ಫೋರ್ ಅಬ್ಸರ್ವ್ ಮಾಡಿ ಹಿಂಟ್ ಏನಾಗುತ್ತೆ ಅಂತ. ಫಸ್ಟ್ ನೀವು ಫೈಂಡ್ ಔಟ್ ಇ ಎ ವ್ಯಾಲ್ಯೂ. ಇ ಎ ವ್ಯಾಲ್ಯೂ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಸಾರಿ, ಇ ಎ ಅಲ್ಲ, ಇ ಬಿ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. 1/4πε0 ಇಂಟು ಕ್ಯೂ ಬಿ ಡಿವೈಡ್ ಬೈ ಎ ಬಿ ಸ್ಕ್ವೇರ್. ಈ ಸಿ ಬಂದ್ಬಿಟ್ಟು ನಿಮಗೆ 1/4πε0 ಇಂಟು ಕ್ಯೂ ಸಿ ಡಿವೈಡ್ ಬೈ ಎ ಸಿ ಸ್ಕ್ವೇರ್ ಅಂತ ಬರೀಬಹುದು. ಸೊ ಇವೆರಡು ನೀವು ಸಿಂಪ್ಲಿಫೈ ಮಾಡಿದ್ದಾಗ ಎಷ್ಟು ಬರ್ಬೋದು ನಿಮ್ಗೆ ಇಲ್ಲಿ ಅಂತ ಅಂದಿದ್ದಾಗ, ಸಿ ಹಿಯರ್ ಈ ಎ ಬಂದ್ಬಿಟ್ಟು ನಿಮಗೆ, ಇ ಬಿ ಬಂದ್ಬಿಟ್ಟು ನಿಮಗೆ ನಿಯರ್ಲಿ 16 ಇಂಟು 10⁴ ನ್ಯೂಟನ್ ಪರ್ ಕೂಲಮ್ ಅಂತ ಬರುತ್ತೆ. ಈ ಸಿ ಬಂದ್ಬಿಟ್ಟು ನಿಮಗೆ ಎಷ್ಟು ಬರುತ್ತೆ ಅಂತಂದರೆ 8 ಇಂಟು
10 to the power of 4 Newton per coulomb ಬರಬೇಕು. Therefore, what is the net field at the point A ಅಂತಂದರೆ ನಮಗೆ ರಿಲೇಷನ್ ನಾನು ಹೇಳಿದ್ದೀನಿ, ವಿಡಿಯೋ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. EB ಸ್ಕ್ವೇರ್ ಪ್ಲಸ್ EC ಸ್ಕ್ವೇರ್ ಪ್ಲಸ್ 2 times EC ಇಂಟು ಕಾಸ್ ಟೀಟಾ ಅಂತಂದರೆ 60 ಡಿಗ್ರಿ. ಸೊ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್, ಎಲ್ಲ ವ್ಯಾಲ್ಯೂಸ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ನಿಮಗೆ ಎಷ್ಟು ಆನ್ಸರ್ ಬರುತ್ತೆ ನಿಮಗೆ ಅಂತಂದಿದ್ದಾಗ ಯು ಕ್ಯಾನ್ ಗೋ ವಿತ್ 20.8 ಅಂತ ಬರುತ್ತೆ ಇಂಟು 10 to the power of 4 Newton per coulomb. This is the net electric field at the vertex A. So substitute ಮಾಡಿ ಸಿಂಪ್ಲಿಫೈ ಮಾಡಿ ಯೂಸಿಂಗ್ ಕ್ಯಾಲ್ಕುಲೇಟರ್ಸ್ ಆರ್ ಅಪ್ರಾಕ್ಸಿಮೇಷನ್ಸ್ ಮಾಡಿ ಸಾಲ್ವ್ ಮಾಡಿ. ಸೊ ಅರ್ಥ ಆಗ್ತದಲ್ವ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಕ್ವಶನ್ ಒಂದ್ಸರಿ ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದ್ದಾರೆ ಅವರು ಅಂತಂದ್ಬಿಟ್ಟು. ಸೊ 2 ಪಿತ್ ಬಾಲ್ಸ್ ಆಫ್ ಮಾಸ್ 10 milligram ಅಂತ ಹೇಳ್ತಾರೆ. ಈಚ್ ಆರ್ ಸಸ್ಪೆಂಡೆಡ್ ಬೈ 2 threads ಫ್ರಮ್ ದ ಸೇಮ್ ಸಪೋರ್ಟ್ ಆರ್ ಚಾರ್ಜ್ಡ್, ಚೇಂಜ್ ಬಿದ್ದಿದೆ, ಆರ್ ಚಾರ್ಜ್ಡ್ ಐಡೆಂಟಿಕಲಿ. ದೇ ಮೂವ್ ಅಪಾರ್ಟ್ ಬೈ 0.08 meter ಅಂತ ಹೇಳ್ತಾ ಇದ್ದಾರೆ. ಅಂಡ್ ಥ್ರೆಡ್ಸ್ ಮೇಕ್ ಅನ್ ಆಂಗಲ್ 60 degree ವಿತ್ ಈಚ್ ಅದರ್. ಫೈಂಡ್ ದ ಚಾರ್ಜ್ ಆನ್ ಈಚ್ ಪಿತ್ ಬಾಲ್ ಅಂತ ಕೊಡ್ತಾ ಇದ್ದಾರೆ. ಅಬ್ಸರ್ವ್ ಮಾಡಿ. ಸಿ ಹಿಯರ್, ಇಲ್ಲಿ ದಿಸ್ ಒನ್ ಪಿತ್ ಬಾಲ್ ಅಂಡ್ ದಿಸ್ ಅನದರ್ ಪಿತ್ ಬಾಲ್. ಸೊ ಬಿಕಾಸ್ ಆಫ್ ಈಕ್ವಲ್ ಚಾರ್ಜ್ ಇರೋದ್ರಿಂದ ನಿಮಗೆ ಫೋರ್ಸ್ ಆಫ್ ರೆಪಲ್ಷನ್ ಆಗಿರೋದ್ರಿಂದ ಎರಡು ಇಟ್ ಮೂವ್ಸ್ ಅವೇ ಅಟ್ ಡಿಸ್ಟೆನ್ಸ್ ಈಕ್ವಲ್ ಟು ಹೌ ಮಚ್ 0.08 meter ಅಂತ ಕೊಟ್ಟಿದ್ದಾರೆ. ಇದು 60 ಡಿಗ್ರಿ, ಟೋಟಲ್ ಆ್ಯಂಗಲ್ 60 ಡಿಗ್ರಿ ಆಗಿದೆ. ದೇರ್ಫೋರ್ ಒಂದ್ಸರಿ ಅಬ್ಸರ್ವ್ ಮಾಡಿ, ಟೋಟಲ್ ಆ್ಯಂಗಲ್ 60 ಡಿಗ್ರಿ ಆಗಿದ್ದಾಗ ಹಾಫ್ ಆ್ಯಂಗಲ್ ನಿಮ್ಗೆ ಏನಾಗುತ್ತೆ ಇಲ್ಲಿ 30 ಡಿಗ್ರಿ ಆಗಿರುತ್ತೆ. ಇಲ್ಲಿ ಒಂದ್ಸರಿ ಅಬ್ಸರ್ವ್ ಮಾಡಿ, ವಾಟ್ ಆರ್ ದ ಫೋರ್ಸಸ್ ಹಿಯರ್? F is equal to EQ ಅಂತ ಒಂದು ಬರುತ್ತೆ. ಅಷ್ಟೇ ಅಲ್ಲ, ನಿಮಗೆ ಇಲ್ಲಿ M ಇಂಟು G ವೆಯ್ಟ್ ಅನ್ನೋದು ಬರುತ್ತೆ. ಸೊ ಸಿ ಹಿಯರ್, ದಿಸ್ ಇಸ್ ದ ನೆಟ್ ಫೋರ್ಸ್, ದಿಸ್ ವಿಲ್ ಮೇಕ್ ಆನ್ ಆ್ಯಂಗಲ್ 30 ಡಿಗ್ರಿ ಅಂತ ಹೇಳ್ಬೋದು. ಸೊ ಫ್ರಮ್ ದ ಡಯಾಗ್ರಾಮ್ ಏನು ಬರೀಬೋದು ಒಂದ್ಸರಿ ಅಬ್ಸರ್ವ್ ಮಾಡಿ. ಫ್ರಮ್ ಫಿಗರ್ ಗೊತ್ತಾಯ್ತಲ್ವ ಇದು ಹೇಗೆ ಬರಿತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಬಿಕಾಸ್ ಆಫ್ ಫೋರ್ಸ್ ಆಫ್ ರೆಪಲ್ಷನ್, ಓಕೆ, ದೇ ವಿಲ್ ಮೂವ್ ಅವೇ ಅಂಡ್ ಇಟ್ ಮೇಕ್ಸ್ ಅನ್ ಆ್ಯಂಗಲ್ 60 ಡಿಗ್ರಿ ಅಂತ ಹೇಳ್ತಾರೆ. ಸಪೋರ್ಟ್ ಹತ್ರ ನಿಮಗೆ ವರ್ಟಿಕಲಿ ಡೌನ್ವರ್ಡ್ mg ವೆಯ್ಟ್ ಇರುತ್ತೆ. ಓಕೆ, ಎಫ್ ಅನ್ನೋದು EQ ಇಷ್ಟು ಆ್ಯಕ್ಟ್ ಮಾಡ್ತಾ ಇರುತ್ತೆ. ದೇರ್ಫೋರ್ ವಿ ಕ್ಯಾನ್ ರೈಟ್ ಫ್ರಮ್ ಫಿಗರ್, ವಿ ಕ್ಯಾನ್ ರೈಟ್ tan 30 degree becomes equals to F divided by mg ಅಂತ ಬರೀಬಹುದು. tan 30 degree is equals to F by mg. ವಾಟ್ ಈಸ್ F ವ್ಯಾಲ್ಯೂ? ಏನಾಗುತ್ತೆ ನಿಮಗೆ F ವ್ಯಾಲ್ಯೂ ಅನ್ನೋದು ನಿಮಗೆ tan 30 degree becomes equals to, ಅಬ್ಸರ್ವ್ ಮಾಡಿ, 1/4πε0 ಇಂಟು Q1 Q2 divided by R square divided by M ಇಂಟು G. ಸೊ ಇವಾಗ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ನಿಮಗೆ tan 30 ಅಂತಂದರೆ 1/√3 becomes equals to, ಸೊ 1/4πε0 ಬಂದ್ಬಿಟ್ಟು ನಿಮಗೆ 9 into 10 power 9 ಆಗುತ್ತೆ. Q1 Q2 ನಮಗೆ ಗೊತ್ತಿಲ್ಲ, ವಿ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ Q1 ಅಂಡ್ Q2. ಐಡೆಂಟಿಕಲ್ ಆಗಿರೋದ್ರಿಂದ ನಿಮಗೆ 9 into 10 to the power of 9 into Q square divided by 0.08 R square. ಅಬ್ಸರ್ವ್ ಮಾಡಿ, ಡಿಸ್ಟೆನ್ಸ್ ಎಷ್ಟು? 0.08 ತಾನೇ ಕೊಟ್ಟಿರೋದು ನಿಮಗೆ. ಎಸ್, 0.08 ಇಂಟು ಎಮ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ, ಇಲ್ಲಿ 10 milligram. ಸೊ 10 ಇಂಟು 10 power -3 ಗ್ರಾಮ್ ಆಗುತ್ತೆ. ಇಂಟು 10 power -3 ಮಾಡಿದ್ರೆ ಕಿಲೋಗ್ರಾಮ್ ಆಗುತ್ತೆ. ಇಂಟು 9.8. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ Q ಸ್ಕ್ವೇರ್ ವ್ಯಾಲ್ಯೂ ಏನಾಗಿರುತ್ತೆ ನಿಮಗೆ? ವಾಟ್ ಇಸ್ ದ ವ್ಯಾಲ್ಯೂ ಆಫ್ Q ಸ್ಕ್ವೇರ್? Q ಸ್ಕ್ವೇರ್ ವ್ಯಾಲ್ಯೂ ನಿಮಗೆ ಇಸ್ ಈಕ್ವಲ್ಸ್ ಟು 4.02 ಇಂಟು 10 to the power of -18 ಅಂತ ಬರುತ್ತೆ. ದೇರ್ಫೋರ್ Q ಅನ್ನೋದೇನಾಗತ್ತೆ ನೋಡಿ, ಇಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ 4.02 ಇಂಟು 10 to the power of -18. ಸೊ ಇಲ್ಲಿ ನೀವು ಸಿಂಪ್ಲಿಫೈ ಮಾಡಿದ್ದಾಗ Q ವ್ಯಾಲ್ಯೂ ಅನ್ನೋದೇನಾಗುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ ಸಮ್ 2.00
ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಇದ್ದೀನಿ, ಇಂಟು 10⁻⁻9 ಕೂಲಮ್ ಅಂತ ಬರೀಬಹುದು. ಇಲ್ಲ ಅಂತಂದರೆ 2 ನ್ಯಾನೋ ಕೂಲಮ್ ಅಂತ ಬರುತ್ತೆ. ಗೊತ್ತಾಗ್ತದಲ್ವಾ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಅಬ್ಸರ್ವ್ ಮಾಡಿ, ಸಿಂಪ್ಲಿಫಿಕೇಶನ್ಸ್ ಪ್ರಾಪರ್ ಆಗಿ ಮಾಡಿ, ಡೆಫಿನೆಟ್ ಆಗಿ ಆನ್ಸರ್ ಸಿಗುತ್ತೆ. ಸೊ ದಿಸ್ ಈಸ್ ದ ಚಾರ್ಜ್ ಆನ್ ಈಚ್ ಪಿತ್ ಬಾಲ್ ಅಂತ ಹೇಳ್ತಾರೆ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 2 ಐಡೆಂಟಿಕಲಿ ಆಪೋಸಿಟ್ಲಿ ಚಾರ್ಜ್ಡ್ ಮೆಟಾಲಿಕ್ ಸ್ಪಿಯರ್ಸ್ ಪ್ಲೇಸ್ಡ್ 0.5 ಮೀಟರ್ ಅಪಾರ್ಟ್ ಅಟ್ರಾಕ್ಟ್ ಈಚ್ ಅದರ್ ಅಂತ ಹೇಳ್ತಾರೆ ವಿತ್ ಎ ಫೋರ್ಸ್ ಆಫ್ 0.108 Newton. The force of 0.108 Newton. So see here, when they are connected to each other, by a copper wire for a short while, they begin to repel with a force of 0.036 Newton. Calculate the initial charges on the ಸ್ಪಿಯರ್ಸ್ ಅಂತ ಹೇಳ್ತಾ ಇದ್ದಾರೆ. ಇನಿಷಿಯಲ್ ಚಾರ್ಜಸ್ ಆನ್ ದ ಸ್ಪಿಯರ್ಸ್. ಅಬ್ಸರ್ವ್ ಮಾಡಿ ಹೇಗೆ ಇದನ್ನ ಅನಲೈಸ್ ಮಾಡಬಹುದು ಅಂತ ಅಂದ್ಬಿಟ್ಟು. ಸೊ ದರ್ ಈಸ್ ಅ ಚಾರ್ಜ್ Q1 ಪ್ಲಸ್ ಅಂತ ತಗೊಳ್ಳೋಣ, ಇನ್ನೊಂದು ನಿಮಗೆ -Q2 ಅಂತ ತಗೊಳ್ಳೋಣ. ವಾಟ್ ಇಸ್ ಡಿಸ್ಟೆನ್ಸ್ ಆಫ್ ಸಪರೇಷನ್ ಹಿಯರ್? ನಿಮಗೆ 0.5 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಕೇಸ್ ಒನ್ ಏನಾಗಿರುತ್ತೆ ಇಲ್ಲಿ? ಎಫ್ ಅನ್ನೋದು 1/4πε0 ಇಂಟು Q1 Q2 ಡಿವೈಡ್ ಬೈ R ಸ್ಕ್ವೇರ್. ಸೊ ಸಿಂಪ್ಲಿಫೈ ಮಾಡಿದ್ದಾಗ ಇಲ್ಲಿ ಎರಡು ಆಪೋಸಿಟ್ ಚಾರ್ಜಸ್ ಇರೋದ್ರಿಂದ ಫೋರ್ಸ್ ಅನ್ನೋದು ಅಟ್ರಾಕ್ಷನ್ ಆಗಿರುತ್ತೆ. ಎಫ್ ಅನ್ನೋದು ಮೈನಸ್ ತಗೊಳ್ತೀವಿ ನಾವಿಲ್ಲಿ. ಎಫ್ ಅನ್ನೋದು ಏನಂತ ಹೇಳ್ತಾ ಇದ್ದಾರೆ ನಿಮ್ಗಿಲ್ಲಿ? -0.108 ಬಿಕಮ್ಸ್ ಈಕ್ವಲ್ ಟು 9 ಇಂಟು 10⁻⁹ ಇಂಟು Q1 Q2 ಡಿವೈಡ್ ಬೈ R ಸ್ಕ್ವೇರ್ ಬಂದ್ಬಿಟ್ಟು ನಿಮಗೆ 0.5 ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ Q1 Q2 ವ್ಯಾಲ್ಯೂ ಅನ್ನೋದು ನಿಮಗೆ ಎಷ್ಟು ಬರುತ್ತೆ? Q1 Q2 ಬಿಕಮ್ಸ್ ಈಕ್ವಲ್ ಟು -3 ಇಂಟು 10⁻⁻12 ಕೂಲಮ್ ಸ್ಕ್ವೇರ್ ಅಂತ ಬರುತ್ತೆ. ಲೆಟ್ ಇಟ್ ಬಿ ಈಕ್ವೇಶನ್ 1. ಅರ್ಥ ಇದಲ್ವಾ? ನೋಡಿ ಇವಾಗ ನೆಕ್ಸ್ಟ್ ಕೇಸ್ 2 ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ವೆನ್ Q1 ಈಸ್ ಕನೆಕ್ಟೆಡ್ ವಿತ್ Q2, ಅವಾಗ ನಿಮಗೆ ಹೊಸ ಚಾರ್ಜಸ್ ಅನ್ನೋದು ಇಂಡ್ಯೂಸ್ ಆಗುತ್ತೆ. Q1 ಡ್ಯಾಶ್ ಬಿಕಮ್ಸ್ ಈಕ್ವಲ್ ಟು Q2 ಡ್ಯಾಶ್ ಬಿಕಮ್ಸ್ ಈಕ್ವಲ್ಸ್ ಟು Q1 ಪ್ಲಸ್ Q2 ಬೈ 2 ಅಂತ ಬರುತ್ತೆ. Therefore, what is the new force they have given? New force ಎಷ್ಟು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. 0.036 ನ್ಯೂಟನ್ ಅಂತ ಹೇಳಿದ್ದಾರೆ. The repel ಅಂತ ಹೇಳಿ. Therefore, you can write, ಅಬ್ಸರ್ವ್ ಮಾಡಿ, F dash becomes equals to 1/4πε0 into Q1 plus Q2 by 2 whole square divided by, what is R dash value? R dash value ಎಷ್ಟು ಕೊಟ್ಟಿದ್ದಾರೆ ನಿಮ್ಗಿಲ್ಲಿ? R dash is equals to 0.5 ಅಂತಾನೆ ಕೊಟ್ಟಿದ್ದಾರೆ. 0.5. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ 0.036 ಈಸ್ ಈಕ್ವಲ್ಸ್ ಟು 9 ಇಂಟು 10⁻⁹, ಓಕೆ, ಇಂಟು ಇಲ್ಲಿ ನೋಡಿ Q1 ಪ್ಲಸ್ Q2 ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2 ಸ್ಕ್ವೇರ್ ಅಂದರೆ 4 ಆಗುತ್ತೆ. 0.5 ಹೋಲ್ ಸ್ಕ್ವೇರ್ 0.25 ಅಂತ ಬರುತ್ತೆ. Therefore, ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ Q1 ಪ್ಲಸ್ Q2 ಅನ್ನೋದು ಏನಾಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದರೆ, Q1 ಪ್ಲಸ್ Q2 ವ್ಯಾಲ್ಯೂ ವಿಲ್ ಬಿಕಮ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 2 ಇಂಟು 10⁻⁻6 ಕೂಲಮ್ ಅಂತ ಬರುತ್ತೆ. ಅರ್ಥ ಆಗ್ತದಲ್ಲೂ ಹೇಳ್ತಾ ಇರೋದು? ಲೆಟ್ ಇಟ್ ಬಿ ಈಕ್ವೇಶನ್ 2. ನಾವು ಒಂದ್ಸರಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಪ್ರಕಾರ ನೀವು ಒಂದ್ಸರಿ ಯೋಚನೆ ಮಾಡಿ, ಇಲ್ಲ ಸಾಲ್ವ್ ಮಾಡಿ. ಸಾಲ್ವ್ ಈಕ್ವೇಶನ್ 1 ಆ್ಯಂಡ್ ಈಕ್ವೇಶನ್ 2. ದೆನ್ ವಿ ವಿಲ್ ಗೆಟ್ Q1 ಅನ್ನೋದೇನಾಗಿರುತ್ತೆ ನಿಮಗೆ ಅಂತಂದರೆ, Q1 ವಿಲ್ ಬಿಕಮ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 1 ಇಂಟು 10⁻⁻6 ಕೂಲಮ್ ಅಂತ ಬರುತ್ತೆ. Q2 ಅನ್ನೋದು ನಿಮಗೆ
ಮೈನಸ್ ಆರ್ ಪ್ಲಸ್ ಅಂತ ತಗೊಳ್ತೀವಿ ನಾವಿಲ್ಲಿ. ಮೈನಸ್ ಆರ್ ಪ್ಲಸ್ 3 ಇಂಟು 10⁻⁻6 ಕೂಲಮ್ ಅಂತ ಬರುತ್ತೆ. ಯಾಕೆ ಅಂತ ಅನ್ಸಬೇಕಾ ಚೆಕ್ ಮಾಡಿ. Q1 ಪ್ಲಸ್ Q2 ವ್ಯಾಲ್ಯೂ ಏನಾಗಿರಬೇಕು ಅಂತಂದರೆ Q1 ಪ್ಲಸ್ Q2 ವ್ಯಾಲ್ಯೂ ಅಂದ್ಬಿಟ್ಟು 2 ಇಂಟು 10⁻6 ಕೂಲಮ್ ಆಗಿರಬೇಕು. ಅದೇ Q1 ಇಂಟು Q2 ಏನಾಗಿರಬೇಕು ಅಂತಂದಾಗ -3 ಇಂಟು 10⁻12 ಆಗಿರಬೇಕು. ಸೊ ಬೇಸ್ಡ್ ಆನ್ ದಿಸ್ ಅನಾಲಿಸಿಸ್ ಒಂದು ಲಾಜಿಕಾಗಿ ನೀವು ಆನ್ಸರ್ ಮಾಡಿದ್ರು ಆನ್ಸರ್ ಹೇಳ್ಬೋದು ನೀವು. ಸೊ ಲೈಕ್ ದಟ್ ಯು ಕ್ಯಾನ್ ಗೆಟ್ ದ ಆನ್ಸರ್ ಆಫ್ Q1 ಆ್ಯಂಡ್ Q2. Q1 ಅಂಡ್ Q2 ಅಂತ ಹೇಳ್ತಾರೆ. ಸೊ ಅದೇ ರೀತಿ ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ ಒಂದ್ಸರಿ ಯೋಚನೆ ಮಾಡಿ. 2 ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಈಚ್ ಆಫ್ ಮಾಸ್ 1.7 ಇಂಟು 10⁻27 kg ಅಂತ ಹೇಳ್ತಾರೆ. ವಾಟ್ ಇಸ್ ದ ಮಾಸ್ ಆಫ್ ಈಚ್ ಪಾರ್ಟಿಕಲ್? 1.7 ಇಂಟು 10⁻27 kg ಕ್ಯಾರಿಂಗ್ ಎ ಚಾರ್ಜ್ ಆಫ್ 1.6 ಇಂಟು 10⁻19 ಕೂಲಮ್ ಅಂತ ಹೇಳ್ತಾ ಇದ್ದಾರೆ. ಆರ್ ಕೆಪ್ಟ್ ಅಟ್ ಎ ಸರ್ಟನ್ ಡಿಸ್ಟೆನ್ಸ್ in air. If each charge experiences a repulsive force equal to its weight, find the distance of separation between the two charges. Observe ಮಾಡಿ ಹೇಗೆ ಮಾಡ್ಬೋದು ಅಂತಂದ್ಬಿಟ್ಟು Q1 ವ್ಯಾಲ್ಯೂ Q2 ವ್ಯಾಲ್ಯೂ ಎರಡು ಸೇಮ್. ಎಷ್ಟು? 1.6 ಇಂಟು 10⁻19 ಕೂಲಮ್. ವಾಟ್ ಈಸ್ ದ ಮಾಸ್ ದೇ ಹ್ಯಾವ್ ಗಿವೆನ್? It is 1.7 into 10⁻⁻27 kg. ಸೊ ಅವ್ರು ಏನು ಕೊಟ್ಟಿದ್ದಾರೆ ನಿಮ್ಗಿಲ್ಲಿ ಅಂತಂದಾಗ ಸಿ ಹಿಯರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಈಸ್ ಈಕ್ವಲ್ಸ್ ಟು ವೆಯ್ಟ್ ಅಂತ ಕೊಟ್ಟಿದ್ದಾರೆ. ದೇರ್ಫೋರ್ ಅಕಾರ್ಡಿಂಗ್ ಟು ದಿಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಏನು ಬರೀಬೋದು ನಾವಿಲ್ಲಿ? 1/4πε0 ಇಂಟು Q1 Q2 ಬೈ R ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು M ಇಂಟು G ಅಂತ ಬರಿಬೋದು. ಸೊ ಇದನ್ನು ಸಿಂಪ್ಲಿಫೈ ಮಾಡಿ 9 ಇಂಟು 10⁻9 ಇಂಟು Q1 ಅಂತಂದರೆ 1.6 ಇಂಟು 10⁻19 ಇಂಟು 1.6 ಇಂಟು 10⁻19 divided by R square will become equal to what is mass? 1.7 ಇಂಟು 10⁻27 ಅಂತ ಕೊಟ್ಟಿದ್ದಾರೆ. 1.7 ಇಂಟು 10⁻27 Gನ 9.8 10 ಹಾಕ್ಕೊಳ್ಳಿ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ನಿಮ್ಗೇನು ಬರ್ಬೋದು ಅಂತಂದರೆ D ವಿಲ್ ಬಿಕಮ್ ಈಕ್ವಲ್ ಟು 0.11 ಮೀಟರ್. ನಿಮಗೆ ಆನ್ಸರ್ಸ್ ನಿಮಗೆ ಸೆಂಟಿಮೀಟ್ರಲ್ಲಿದೆ, ಹಾಗಾಗಿ 11 ಸೆಂಟಿಮೀಟರ್ ಅಂತ ಬರುತ್ತೆ. ಸೊ ಪ್ಲೀಸ್ ಸಾಲ್ವ್ ಮಾಡಿ. ಓಕೆ, ಡಿ ಅಲ್ಲ ಇಲ್ಲಿ ಆರ್ ವ್ಯಾಲ್ಯೂ ಅಂತ ಹೇಳಿ. ಆರ್ ಇಸ್ ಈಕ್ವಲ್ಸ್ ಟು 11 ಸೆಂಟಿಮೀಟರ್. ಸೊ ಲೈಕ್ ದಟ್ ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಅಂತ ಹೇಳ್ತಾರೆ. ಗೊತ್ತಾಯ್ತು ಕಂಡೀಷನ್ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ಅಬ್ಸರ್ವ್ ಮಾಡಿ, ನೋಟ್ ಮಾಡಿ. ಸೊ ಅದೇ ರೀತಿ ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ ಒಂದ್ಸರಿ ಯೋಚನೆ ಮಾಡಿ. 2 ಪಾಯಿಂಟ್ ಚಾರ್ಜಸ್ QA ಈಕ್ವಲ್ ಟು 3 ಮೈಕ್ರೋಕೂಲಮ್, QB ಈಕ್ವಲ್ ಟು -3 ಮೈಕ್ರೋಕೂಲಮ್ ಆರ್ ಲೊಕೇಟೆಡ್ 20 ಸೆಂಟಿಮೀಟರ್ ಅಪಾರ್ಟ್ ಇನ್ ವ್ಯಾಕ್ಯೂಮ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಕ್ವಶನ್, ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ at the midpoint O of the line AB join the two charges? Second one, if a negative test charge of magnitude 1.5 × 10⁻9 coulomb is placed at this point, what is the field experienced by the test charge ಅಂತ ಹೇಳ್ತಾ ಇದ್ದಾರೆ. ಸೊ ಒಂದ್ಸರಿ ಯೋಚನೆ ಮಾಡಿ. This is QA which is equals to 3 microcoulomb. This is QB -3 microcoulomb. What is the separation here? 20 centimeter. So this is the center O ಅಂತ ನಾವು ತಗೊಂಡಿದ್ದಾಗ, ಸೊ ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟರ್ ಇರುತ್ತೆ, ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟರ್ ಇರುತ್ತೆ. ಒಂದ್ಸರಿ ಫೀಲ್ಡ್ನ ಅಬ್ಸರ್ವ್ ಮಾಡಿ. ಒಂದ್ಸರಿ ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಫೀಲ್ಡ್ ಡ್ಯೂ ಟು A ವಿಲ್ ಬಿ ಲೈಕ್ ದಿಸ್. ನೆಗೆಟಿವ್ ಚಾರ್ಜ್ B ಅನ್ನೋದು ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಫೀಲ್ಡ್ ವಿಲ್ ಬಿ EB ಅಂತ ಹೇಳ್ತಾರೆ. ಗೊತ್ತಾಗಿದಲ್ವಾ? ದೇರ್ ಫೋರ್ ನೆಟ್ ಫೀಲ್ಡ್ ಅನ್ನೋದೇನಾಗತ್ತೆ ಅಂತಂದ್ರೆ, ದೇರ್ ಫೋರ್ what is the net field at the point O will become equals to E due to the charge A
ಪ್ಲಸ್ ಇ ಡ್ಯೂ ಟು ದ ಚಾರ್ಜ್ ಬಿ ಅಂತ ಹೇಳ್ಬೋದು. ಇ ಓ ವಿಲ್ ಬಿಕಮ್ ಈಕ್ವಲ್ಸ್ ಟು ವಾಟ್ ಈಸ್ ಇ ಎ ವ್ಯಾಲ್ಯೂ ಹಿಯರ್ 1/4πε0 ಇಂಟು ಕ್ಯೂ ಎ ಡಿವೈಡ್ ಬೈ ಎ ಓ ಹೋಲ್ ಸ್ಕ್ವೇರ್ ಪ್ಲಸ್ 1/4πε0 ಇಂಟು ಕ್ಯೂ ಬಿ ಡಿವೈಡ್ ಬೈ ಬಿ ಓ ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ಸೊ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಎ ಒ ಮತ್ತು ಬಿ ಒ ವ್ಯಾಲ್ಯೂ 10 ಸೆಂಟಿಮೀಟರ್ ಅಂತ ತಗೋಬೇಕು. 10 × 10⁻⁴ ಮೀಟರ್ ಕನ್ವರ್ಟ್ ಮಾಡಲೇಬೇಕಾಗಿರುತ್ತೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ಇಫ್ ಯು ಸಿಂಪ್ಲಿಫೈ ದಿಸ್ ಯು ವಿಲ್ ಗೆಟ್ ದ ಆನ್ಸರ್ ಆಸ್ 5.4 ಇಂಟು 10⁻⁶ ನ್ಯೂಟನ್ ಪರ್ ಕೂಲಮ್ ಅಂತ ಬರುತ್ತೆ. ಅದೇ ನಿಮಗೆ ಸೆಕೆಂಡ್ ಕ್ವಶನ್ ಏನು ಹೇಳ್ತಾ ಇದ್ರೆ ಇಲ್ಲಿ ಟೆಸ್ಟ್ ಚಾರ್ಜ್ ಎಷ್ಟಿದ್ದಾರೆ ನಿಮಗೆ ಟೆಸ್ಟ್ ಚಾರ್ಜ್ ಅನ್ನೋದು ನಿಮಗೆ ಕ್ಯೂ ನಾಟ್ ಬಿಕಮ್ಸ್ ಈಕ್ವಲ್ಸ್ ಟು 1.5 ಇಂಟು 10⁻⁹ ಅಂತ ಕೊಟ್ಟಿದ್ದಾರೆ. 10⁻⁹ ಕೂಲಮ್. ಅವಾಗ ವಾಟ್ ಈಸ್ ದ ಫೋರ್ಸ್ ನೆಗೆಟಿವ್ ಅಲ್ವಾ, ಹಾಗಾಗಿ ಮೈನಸ್ ತಗೊಳ್ತೀರಾ. ಎಫ್ ಈಸ್ ಈಕ್ವಲ್ಸ್ ಟು ಇ ಇಂಟು ಕ್ಯೂ ನಾಟ್. ಈ ವ್ಯಾಲ್ಯೂ ಎಷ್ಟು ನಿಮಗೆ 5.4 ಇಂಟು 10⁻⁶ ಆಗಿರುತ್ತೆ. 5.4 ಇಂಟು 10⁻⁶ ಇಂಟು ಕ್ಯೂ ನಾಟ್ ಅಂತಂದರೆ -1.5 ಇಂಟು 10⁻⁻⁹ ಅಂತ ಬರಿಬೋದು. ಸೊ ಇವೆರಡನ್ನು ಸಿಂಪ್ಲಿಫೈ ಮಾಡಿ ಎಫ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಿಮಗೆ ಅಂತಂದರೆ ಇಟ್ ಈಸ್ ನಿಯರ್ಲಿ ಇಟ್ ಈಸ್ ಈಕ್ವಲ್ಸ್ ಟು ನಿಮಗೆ 8.1 ಇಂಟು 10⁻⁻³ ನ್ಯೂಟನ್ ಅಂತ ಬರುತ್ತೆ. ನೋಡಿದ್ರೆ ಡೈರೆಕ್ಷನ್ ನೋಡಿ, ಅಬ್ಸರ್ವ್ ಮಾಡಿ ಒಂದ್ಸರಿ. ಡೈರೆಕ್ಷನ್ ಅನ್ನೋದು ನಿಮಗೆ ನೋಡಿ, ನೆಟ್ ಫೀಲ್ಡ್ ಅನ್ನೋದು ಟು ಅಲಾಂಗ್ ಓ ಬಿ ಇದೆ, ಬಟ್ ಮೈನಸ್ ಚಾರ್ಜ್ ಇರೋದ್ರಿಂದ ಫೀಲ್ಡ್ ಅನ್ನೋದು ಅಲಾಂಗ್ ಓ ಎ, ಫೋರ್ಸ್ ಅನ್ನೋದು ಅಲಾಂಗ್ ಓ ಎ ಆಗಿರುತ್ತೆ. ಸೊ ವಿ ಕ್ಯಾನ್ ರೈಟ್ ಅಲಾಂಗ್ ಓ ಎ ಅಂತ ಬರೀಬಹುದು. ಗೊತ್ತಾಗಿದೆ ಅಲ್ವ ಹೇಳ್ತಾ ಇರೋದೇನಂತ. ಸೊ ಸಿಮಿಲರ್ಲಿ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಇದೆಲ್ಲ ಇಂಪಾರ್ಟೆಂಟ್ ಮಾಡಲ್ಸ್ ಅಪ್ಪ, ನಿಮಗೆ ಬೋರ್ಡ್ ಎಕ್ಸಾಮ್ ಆಗಿರ್ಬೋದು, ಆಮೇಲೆ ಎಂಟ್ರೆನ್ಸ್ ಆಗಿರೋದು. ಇದು ಇಂಪಾರ್ಟೆಂಟ್ ಮಾಡಲ್ಸ್. ಓಕೆ, ಇದು ನಿಮಗೆ ಈ ವಿಡಿಯೋಸಲ್ಲಿ ನಿಮಗೆ ಶಾರ್ಟ್ ಆಗಿರುತ್ತೆ, ಹಾಗಾಗಿ ನಿಮಗೆ ಬರೀ ಹಿಂಟ್ ಮಾತ್ರ ಕೊಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. 3 ಚಾರ್ಜಸ್ ಈಚ್ ಈಕ್ವಲ್ ಟು +4 ನ್ಯಾನೋಕೂಲಮ್ ಆರ್ ಪ್ಲೇಸ್ಡ್ ಅಟ್ ದ 3 ಕಾರ್ನರ್ಸ್ ಆಫ್ ಎ ಸ್ಕ್ವೇರ್ ಆಫ್ ಸೈಡ್ 2 ಸೆಂಟಿಮೀಟರ್. ಅಬ್ಸರ್ವ್ ಮಾಡಿ. This is A, B, C and D. A ಎಷ್ಟು ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ 2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಸೈಡ್ ನಿಮಗೆ. ಅಲ್ವಾ? ಸೊ ವಾಟ್ ಈಸ್ ದ ಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ 4th ಕಾರ್ನರ್ ಅಂತ ಹೇಳ್ತಾರೆ. ವಾಟ್ ಈಸ್ ದ ಎ ವ್ಯಾಲ್ಯೂ ಹಿಯರ್? ಎ ವ್ಯಾಲ್ಯೂ ಏನಾಗಿರುತ್ತೆ ನಿಮಗೆ? ಎ ಹತ್ರ ನಿಮಗೆ 4 ನ್ಯಾನೋಕೂಲಮ್ ಅಂತ ಕೊಟ್ಟಿದ್ದಾರೆ. ಬಿ ಹತ್ರ ನಿಮಗೆ 4 ನ್ಯಾನೋಕೂಲಮ್. ಸಿ ಹತ್ರ ನಿಮಗೆ 4 ನ್ಯಾನೋಕೂಲಮ್. ಡಿ ಹತ್ರ ನೀವು ವಿ ಹ್ಯಾವ್ ಟು ಫೈಂಡ್ ಔಟ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ಅಬ್ಸರ್ವ್ ಮಾಡಿ. ಒಂದ್ಸರಿ ಡಯಾಗ್ರಾಮ್ನ ನೀಟಾಗಿ ಅಬ್ಸರ್ವ್ ಮಾಡಿದ್ದಾಗ ಡ್ಯೂ ಟು ದಿಸ್ ಎ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಅವೇ ಲೈಕ್ ದಿಸ್, ಇ ಎ ಅಂತ ಬರೀಬಹುದು. ಡ್ಯೂ ಟು ದಿಸ್ ಸಿ ದ ಫೀಲ್ಡ್ ವಿಲ್ ಬಿ ಲೈಕ್ ದಿಸ್, ಇ ಸಿ ಅಂತ ಬರೀಬಹುದು. ಡ್ಯೂ ಟು ದಿಸ್ ಬಿ ಇ ಬಿ ಅಂತ ಬರೀಬಹುದು. therefore ರಿಸಲ್ಟೆಂಟ್ ಫೀಲ್ಡ್ ಏನಾಗಿರುತ್ತೆ ಅಂತಂದಿದ್ದಾಗ ಸಿ ಹಿಯರ್ ಇ ಎ ಮತ್ತು ಇ ಸಿ ಅನ್ನೋದು ಇಟ್ ವಿಲ್ ಬಿಕಮ್ 90 ಡಿಗ್ರಿ ಆಗಿರೋದ್ರಿಂದ ಸೊ ದಿಸ್ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಎ ಸಿ ಅಂತ ಬರಿತೀವಿ ನಾವು. ಸೊ ಸಿಂಪ್ಲಿಫೈ ಮಾಡಿ. ವಾಟ್ ಈಸ್ ವ್ಯಾಲ್ಯೂ ಆಫ್ ದಿಸ್ ಬಿ ಸಿ ನಿಮಗೆ √2 ಟೈಮ್ಸ್ 2 ಸೆಂಟಿಮೀಟರ್ ಅಂತಂದರೆ ಇಲ್ಲಿಗೆ 2√2 ಅಂತ ಬರುತ್ತೆ. therefore first find out what is the EA. What is the EA? EA is equal to ಏನಾಗುತ್ತೆ ನೋಡಿ ಸರಿ. EA is equal to EC ಅಂತ ಹೇಳ್ಬೋದಲ್ವಾ, which is equals to 1/4πε0 into
ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ ಹಿಯರ್? q ಅಂದರೆ 4 into 10 to the power of minus 9 divided by 2 into 10 power minus 2 whole square ಅಂತ ಮಾಡ್ಬೋದು. therefore ಸಿಂಪ್ಲಿಫೈ ಮಾಡಿ ಎಷ್ಟು ಬರಬಹುದು ಅಂತಂದರೆ ಇ ಎ ಇಲ್ಲ ಇ ಸಿ ವ್ಯಾಲ್ಯೂ ನಿಮಗೆ ಇಟ್ ಈಸ್ ನಿಯರ್ಲಿ ಈಕ್ವಲ್ ಟು ಇ ಎ ಮತ್ತು ಇ ಸಿ ವ್ಯಾಲ್ಯೂ ನಿಮಗೆ ಇಟ್ ಈಸ್ ನಿಮಗೆ ನಿಯರ್ಲಿ 9 into 10 to the power of 4 Newton per coulomb ಅಂತ ಬರುತ್ತೆ. therefore what is the field along the resultant of these two fields EAC ಅನ್ನೋದು ನಿಮಗೆ is equals to root of EA square plus EC square ಅಂತ ಬರೀಬಹುದು. EA square plus EC square. ಸೊ ಇವೆರಡು ಸಬ್ಸ್ಟಿಟ್ಯೂಟ್ ಮಾಡಿ, ಇ ಎ ವ್ಯಾಲ್ಯೂ ಮತ್ತು ಇ ಸಿ ವ್ಯಾಲ್ಯೂ ಎರಡು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ. ವಾಟ್ ಯು ವಿಲ್ ಗೆಟ್ ಹಿಯರ್? ಇ ಎ ನಿಮಗೆ ಇಟ್ ಈಸ್ ಈಕ್ವಲ್ ಟು ಓಕೆ ಇ ಎ ಸ್ಕ್ವೇರ್ ಪ್ಲಸ್ ಇ ಸಿ ಸ್ಕ್ವೇರ್, ಇ ಎ ಸ್ಕ್ವೇರ್ ಪ್ಲಸ್ ಇ ಸಿ ಸ್ಕ್ವೇರ್ ಸಿಂಪ್ಲಿಫೈ ಮಾಡಿ ಇಲ್ಲ ಗೆಟ್ ಏನು ಬರುತ್ತೆ ಅಂತ ನೋಡಿ. ಈ ಎ ಸಿ ನಾನು ಸಿಂಪ್ಲಿಫೈ ಮಾಡಿದ್ರೆ ಇ ಎ ಸಿ ನಾವು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಇ ಎ ಮತ್ತು ಇ ಸಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿಗೆ 12.72 ಇಂಟು 10 to the power of 4 Newton per coulomb ಅಂತ ಬರುತ್ತೆ. ಸೊ ದೆನ್ ವಾಟ್ ಈಸ್ ವ್ಯಾಲ್ಯೂ ಆಫ್ ಇ ಬಿ? ಇ ಬಿ ಏನಾಗುತ್ತೆ ಅಂತ ನೋಡೋಣ. ಇ ಬಿ ವಿಲ್ ಬಿಕಮ್ ಈಕ್ವಲ್ಸ್ ಟು 1/4 pi epsilon naught into charge at B divided by what is the distance here? BD ಅಂತ ಹೇಳ್ತಾರೆ, BD square. ಸೊ ಎಲ್ಲ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ವ್ಯಾಲ್ಯೂ ಆಸ್ 4.5 into 10 to the power of 4 Newton per coulomb ಅಂತ ಹೇಳ್ತಾರೆ. therefore ವಾಟ್ ಈಸ್ ದ ನೆಟ್ ಫೀಲ್ಡ್? ಈ ನೆಟ್ ಅನ್ನೋದೇನಾಗುತ್ತೆ ಅಂತಂದರೆ ಒಂದ್ಸರಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ, ನೀಟಾಗೆ ಅಬ್ಸರ್ವ್ ಮಾಡಿ ಡಯಾಗ್ರಾಮ್ನ. ಈ ಬಿ ಅನ್ನೋದು ಯಾವ ಡೈರೆಕ್ಷನ್ ಇರುತ್ತೋ ಈ ಎ ಸಿ ಅನ್ನೋದು ಅದೇ ಡೈರೆಕ್ಷನಲ್ಲಿ ಇದೆ. ಹಾಗಾಗಿ ನೆಟ್ ಫೀಲ್ಡ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಇ ಎ ಸಿ ಪ್ಲಸ್ ಇ ಬಿ. ಸೊ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್ ಹಿಯರ್. ಇ ಎ ಸಿ ಮತ್ತು ಇ ಬಿ ವ್ಯಾಲ್ಯೂ ಎರಡು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಯು ಶುಡ್ ಗೆಟ್ ದ ಆನ್ಸರ್ ಆಸ್ ನಿಮಗೆ 12.72 into 10 to the power of 4 plus 4.5 into 10 to the power of 4. ಇವೆರಡು ನೀವು ಸಿಂಪ್ಲಿಫೈ ಮಾಡಿದ್ದಾಗ ಈ ನೆಟ್ ಅನ್ನೋದು ನಿಮಗೆ ಎಷ್ಟು ಬರುತ್ತೆ ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು 17.22 ಸಮಥಿಂಗ್ಗೆ ಬರುತ್ತೆ ಇಂಟು 10 to the power of 4 Newton per coulomb. ವಾಟ್ ಈಸ್ ದ ಡೈರೆಕ್ಷನ್ ಅಂತ ಕೇಳ್ತಾರೆ. ವಾಟ್ ಈಸ್ ದ ಡೈರೆಕ್ಷನ್? ಡೈರೆಕ್ಷನ್ ನೋಡಿ ಒಂದ್ಸರಿ, ಅಲಾಂಗ್ ಬಿ ಡಿ ಅಂತ ಹೇಳ್ಬೋದು. ಅಲಾಂಗ್ ಬಿ ಡಿ ಗೊತ್ತಾಯ್ತಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಪ್ಲೀಸ್ ಸಿಂಪ್ಲಿಫೈ ಮಾಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಲೈಕ್ ದ್ಯಾಟ್ ವಿ ಕ್ಯಾನ್ come to the end of this session. ನಿಮಗೆಲ್ಲ ಹೋಪ್ ಯು ಕ್ಯಾನ್ ಎಂಜಾಯ್ ದಿಸ್ ಸೆಷನ್. ನೀವೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಳ್ತೀರಾ ಅಂತ ಹೇಳ್ಕೊಳ್ತಾ ಥ್ಯಾಂಕ್ ಯು, ಧನ್ಯವಾದ.